ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA BComನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಸಣ್ಣ ಕಥೆಗಳು 4 ಘಟಕ ಇದೆ. ಸಣ್ಣ ಕಥೆಗಳಲ್ಲಿ 4 ಘಟಕ ಇದೆ. ಆ 4 ಘಟಕದಲ್ಲಿ ಎರಡೆರಡು ಸಣ್ಣ ಕಥೆಗಳಿದೆ. 8 ಸಣ್ಣ ಕಥೆಗಳ ಸಂಪೂರ್ಣವಾದ, ಸರಳವಾದ, ಸುಲಭವಾದ ಸಾರಾಂಶ ಅಂದರೆ ಚಿಕ್ಕದಾಗಿ ಅದರ ಬಗ್ಗೆ ತಿಳಿತಾ ಹೋಗುವ ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಸಣ್ಣ ಕಥೆಗಳ ಬಗ್ಗೆ ತಿಳಿತಾ ಹೋಗುವ ಸ್ನೇಹಿತರೆ. ಪುಟ ಸಂಖ್ಯೆ 158ರಲ್ಲಿದೆ ನೋಡಿ. 100 ಸಣ್ಣ ಕಥೆಗಳು ಅಂತ ಕೊಟ್ಟಿದ್ದಾರೆ. ಆದರೆ ಅದರಲ್ಲಿ ತುಂಬಾ ಇದೆ ನೋಡಿ. ಎಷ್ಟಿದೆ ನೋಡಿ ಇದರಲ್ಲಿ. ಸಣ್ಣ ಕಥೆಗಳು ಅಂತ ಅವರು ಕೊಟ್ಟಿದ್ದಾರೆ ಅಷ್ಟೇ, ಆದರೆ ತುಂಬ ಪುಟದಷ್ಟಿದೆ. ನಾವು ಅದರ ಕತೆ ಏನು, ಅದರೊಳಗಿರುವಂಥ ವಿಚಾರ ಏನು ಎನ್ನುವಂಥದ್ದನ್ನು ಮಾತ್ರ ತಿಳ್ಕೊಂಡ್ರೆ ಸಾಕು ನೋಡಿ. 1 3 4 5 6 7 8 ಪುಟದಷ್ಟು ಸಂಪೂರ್ಣ ಕತೆ ಇದೆ ನೋಡಿ. ಮೊದಲ ಒಂದು ಸಣ್ಣ ಕತೆ ವೆಂಕಟಶಾಮಿಯ ಪ್ರಣಯ. ವೆಂಕಟಶಾಮಿಯ ಪ್ರಣಯ ಎನ್ನುವಂತಹ ಕತೆ. ಇದನ್ನು ಬರೆದವರು ಮಾಸ್ತಿಯವರು ಬರೆದಿರುವಂತಹ ವೆಂಕಟಶಾಮಿಯ ಪ್ರಣಯ. ಇದು ಈ ಒಂದು ಕತೆ ಕೌಟುಂಬಿಕ, ಸಾಮಾಜಿಕ, ರಾಜಕೀಯ, ಆರ್ಥಿಕ ಹೀಗೆ ಬದುಕನ್ನು ಒಳಗೊಳ್ಳುವಂತಹ ಒಂದು ಸಾಂಸ್ಕೃತಿಕ ಸಂಗತಿಯ ಒಂದು ಕತೆ. ಎಲ್ಲ ಇದೆ ಅದರಲ್ಲಿ. ಅದೊಂದು ಕೌಟುಂಬಿಕ ಆಗಿದೆ, ರಾಜಕೀಯವಾಗಿದೆ, ಸಾಮಾಜಿಕ ಆಗಿದೆ. ಎಲ್ಲ ಒಂದು ಸಮಾಜದ, ಒಂದು ಕುಟುಂಬದ ಬಗ್ಗೆ ಇರುವಂತಹ ಒಂದು ಕತೆ ಅಂತ ಹೇಳ್ಬೋದು. ಒಂದು ಪ್ರೇಮ ಕತೆ, ಒಂದು ಪ್ರಣಯದ ಕತೆ. ವೆಂಕಟಶಾಮಿಯು ಪ್ರಣಯ ಮಾಡುವಂಥದ್ದು, ವೆಂಕಟಶಾಮಿ ಪ್ರೀತಿ ಮಾಡುವಂತಹ ಕತೆ ಈ ಒಂದು ಕೇಂದ್ರವಾಗಿದೆ. ವೆಂಕಟಶಾಮಿಯು ಈ ಒಂದು ಕಥೆಯ ಕೇಂದ್ರ ಬಿಂದು ಆಗಿರುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಈ ಒಂದು ಕಥೆಯಲ್ಲಿ ವೆಂಕಟಶಾಮಿಯ ಕತೆ ಎನ್ನುವಂಥದ್ದು ಒಂದು ಪ್ರೀತಿಯ ಕತೆ. ವ್ಯಕ್ತಿಯೊಬ್ಬನ ಪ್ರಣಯ ಅಥವಾ ಪ್ರೇಮದ ಕತೆ. ಅದು ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಅಲ್ಲ, ಆ ಊರಿನ ಸಂಪೂರ್ಣ ಜನರಿಗೆ ಕೂಡ ಅದು ಅನ್ವಯ ಆಗ್ತದೆ. ಅಂದರೆ ಅವನ ಹೆತ್ತ ತಂದೆ ತಾಯಿಗಳನ್ನು, ಅವನ ಸುತ್ತಮುತ್ತಲಿನ ಸಮಸ್ತ ಜನರನ್ನು ಮಾತ್ರವಲ್ಲದೆ ಇಡೀ ಹಳ್ಳಿಯ ಬದುಕನ್ನು ಒಳಗೊಳ್ಳುವಂತಹ ಒಂದು ಕತೆ ತೆರೆದುಕೊಳ್ತದೆ. ಪ್ರಣಯವೆಂಬುದು ವ್ಯಕ್ತಿಗಳ ತೀರಾ ವೈಯಕ್ತಿಕ ಸಂಗತಿ ಮಾತ್ರವಾಗದೆ ಆ ಒಂದು ವ್ಯಕ್ತಿಯ ಸುತ್ತಲಿನ ಸಮಾಜಕ್ಕೂ ಸಂಬಂಧಪಟ್ಟಂತಹ ವಿಷಯ ಆಯಿತು. ಈ ಒಂದು ಹಳ್ಳಿಯಲ್ಲಿ ಕೌಟುಂಬಿಕ, ಸಾಮಾಜಿಕ, ರಾಜಕೀಯ, ಆರ್ಥಿಕ ಹೀಗೆ ಸಮಗ್ರ ಬದುಕನ್ನು ಒಳಗೊಳ್ಳುವಂತಹ ಒಂದು ಸಾಂಸ್ಕೃತಿಕ ಸಂಗತಿಯನ್ನು ಹೊಂದಿರುವಂತಹ ಒಂದು ಕತೆ, ಸಣ್ಣ ಕತೆ ವೆಂಕಟಶಾಮಿಯ ಪ್ರಣಯ. ಇಲ್ಲಿ ವೆಂಕಟಶಾಮಿಯ ಪ್ರಣಯದಲ್ಲಿ ಏನಾಯಿತು ಅಂತ ಹೇಳಿದರೆ, ವೆಂಕಟಶಾಮಿಯು ಆ ಒಂದು ಊರಿನಲ್ಲಿ ಕ್ಷೌರಿಕವನ್ನು ಮಾಡ್ತಾ ಇದ್ದಂಥವರ ಮಗ. ಕ್ಷೌರಿಕ ಕೆಲಸ ಅಂದರೆ ಕೂದಲನ್ನು ಕತ್ತರಿಸುವಂಥ ಕ್ಷೌರಿಕ ಇದ್ದಾನಲ್ಲ, ಕೂದಲನ್ನು ಕತ್ತರಿಸುವ ಕ್ಷೌರಿಕನ ಮಗನಾದಂಥವನು ವೆಂಕಟಶಾಮಿ. ಊರಿನ ನಾಯಿಂದನ ಮಗ. ನಾಯಿಂದನ ಅಂದರೆ ಅಲ್ಲಿಯ ಕ್ಷೌರಿಕನ ಹೆಸರು. ಆ ಊರಿನ ಕ್ಷೌರಿಕನ ನಾಯಿಂದನ ಮಗನೇ ವೆಂಕಟಶಾಮಿ. ಈ ವೆಂಕಟಶಾಮಿಯು ತಂದೆಯ ನಂತರಕ್ಕೆ ಅವನೇ ಕ್ಷೌರಿಕನಾಗ್ತಾನೆ. ಆ ಊರಿಗೆ ಕ್ಷೌರಿಕ ಆಗಬೇಕಾದವನು ಅವನೇ ಎನ್ನುವಂಥದ್ದು ಆ ಊರಿನ ಎಲ್ಲ ಜನರಲ್ಲಿ ಇರ್ತದೆ. ಒಂದು ದಿವಸ ಏನಾಯಿತು ಅಂತ ಹೇಳಿದರೆ, ಆ ಒಂದು ಹಳ್ಳಿಗೆ ದೊಂಬರ ಆಟದವರು ಬರ್ತಾರೆ. ದೊಂಬರ ಆಟದವರು ಅಂತ ಹೇಳಿದರೆ ಈ ಬಳ್ಳಿಯಲ್ಲಿ ಕೋಲನ್ನೆಲ್ಲ ಹಿಡ್ಕೊಂಡು ಹೋಗುವಂಥದ್ದು, ಆ ಆಟವನ್ನೆಲ್ಲ ಆಡಿಸುವಂಥವರು ಬರ್ತಾರಲ್ವ. ಮೊದಲೆಲ್ಲ ಅದು ತುಂಬಾ ಇತ್ತು. ಈಗೆಲ್ಲ ತುಂಬ ಕಡೆಗಳಲ್ಲಿ ಇಲ್ಲ, ಆದರೂ ಕೂಡ ಕೆಲವೊಂದು ಕಡೆ ನಾನು ನೋಡಿದ್ದೇನೆ. ಈಗ ಬೇರೆ ಬೇರೆ ಕಡೆಗಳಲ್ಲಿ ಅದನ್ನು ಬಳ್ಳಿಯನ್ನು ಕಟ್ತಾರೆ, ಅದರ ಮೇಲೆ ಬ್ಯಾಲೆನ್ಸನ್ನು ಮಾಡ್ತಾ ಒಂದು ಕೋಲನ್ನು ಹಿಡ್ಕೊಂಡು ಹೋಗುವಂಥದ್ದು. ಅದು ದೊಂಬರದ ಆಟ, ಒಂದು ಇದು ಮಾಡುವಂಥದ್ದು ಮನೋರಂಜನೆಗಾಗಿ ಇತ್ತು.
ಅದು ಒಂದೊಂದು ಸಮಯದಲ್ಲಿ ಒಂದೊಂದು ಕಡೆ ಒಂದು ಹಳ್ಳಿಗೆ ಬಂದು ಅಲ್ಲಿ ಒಂದು ಸಾಧಾರಣ 1 ತಿಂಗಳ ಕಾಲ 2 ತಿಂಗಳ ಕಾಲ ಇದ್ದು ಸ್ವಲ್ಪ ದುಡ್ಡು ಮಾಡಿಕೊಂಡು ಮತ್ತೊಂದು ಊರಿಗೆ ಹೋಗ್ತಾಯಿದ್ರು. ದೊಂಬರದ ಆಟವನ್ನು ಆಡಿಸುವಂಥವರು ಬರ್ತಾರೆ. ಯಾರ ಊರಿಗೆ? ವೆಂಕಟಸ್ವಾಮಿಯ ಒಂದು ಊರಿಗೆ ದೊಂಬರವನ್ನು ಆಟ ಆಡಿಸುವಂಥವರು ಬರ್ತಾರೆ. ಆ ಬಂದಂತಹ ಸಂದರ್ಭದಲ್ಲಿ ದೊಂಬರವನ್ನು ಆಟ ಆಡಿಸಲಿಕ್ಕೆ ಬಂದವರಲ್ಲಿ ಒಬ್ಬಳು ಹುಡುಗಿ ಇರ್ತಾಳೆ. ತುಂಬಾ ಸುಂದರವಾಗಿರುವಂತಹ ಒಬ್ಬಳು ಹುಡುಗಿ ಅಲ್ಲಿ ಕಾಣ್ತಾನೆ. ಅವನು ಆ ಹುಡುಗಿಯನ್ನು ಈ ವೆಂಕಟಸ್ವಾಮಿ ಪ್ರೀತಿ ಮಾಡ್ತಾನೆ. ವೆಂಕಟಸ್ವಾಮಿ ಅಂದರೆ ಈಗ ಗೊತ್ತಾಯ್ತು ನಿಮಗೆ, ಆ ಊರಿನ ಕ್ಷೌರಿಕನ ಮಗ, ನಾಯಿಂದನ ಮಗ ವೆಂಕಟಸ್ವಾಮಿ. ಆ ಊರಿನ ಜನರೆಲ್ಲ ಅಂದ್ಕೊಂಡಿದ್ರು ಆ ಊರಿಗೆ ಒಬ್ಬ ಕ್ಷೌರಿಕ ಇದ್ದ, ಅವನು ಮುಂದಿನ ನಮ್ಮ ಕ್ಷೌರಿಕ ವೆಂಕಟಸ್ವಾಮಿ ಅಂತ ಅವರಿಗೆಲ್ಲ ಅವರು ಹೇಳ್ತಾಯಿದ್ರು. ಇಲ್ಲಿ ವೆಂಕಟಸ್ವಾಮಿ ದೊಂಬರದ ಹುಡುಗಿಯನ್ನು ಪ್ರೀತಿಸ್ತಾನೆ. ಪ್ರೀತಿಸಿ ಅವಳು ಹೋಗಬೇಕಾದ್ರೆ ಅವಳ ಹಿಂದೆಯೇ ವೆಂಕಟಸ್ವಾಮಿ ಕೂಡ ಹೋಗ್ತಾನೆ. ವೆಂಕಟಸ್ವಾಮಿಯು ಹುಡುಗಿಯ ಹಿಂದೆ ಓಡಿ ಹೋದ ಅಂತ ಹೇಳುವಂಥದ್ದು. ಇಲ್ಲಿ ವೆಂಕಟಸ್ವಾಮಿ ಆ ದೊಂಬರದ ಹುಡುಗಿಯನ್ನು ಪ್ರೀತಿಸ್ತಾನೆ, ಅವಳ ಜೊತೆಗೆ ಅವನು ಕೂಡ ಹೋಗ್ತಾನೆ. ಅದು ವೆಂಕಟಸ್ವಾಮಿಯ ತಂದೆ ತಾಯಿಗೂ ಕೂಡ ಇಷ್ಟ ಇರೋದಿಲ್ಲ. ಅವನು ಪ್ರೀತಿ ಮಾಡಿದ್ರು ಊರಿನವರಿಗೆಲ್ಲ ಏನು ಯಾಕೆ ಅಷ್ಟು ಕೋಪ ಬಂತು ಅಂತ ನೀವು ತಿಳ್ಕೊಂಡಿರ್ಬೋದು. ಆದರೆ ಆ ಊರಿನವರಿಗೆ ಏನು ಅಂತ ಹೇಳಿದರೆ, ಒಂದು ರೀತಿಯ ಇಲ್ಲಿ ಅವರು ಹೇಳಿದಂತೆ ಅದು ಕೌಟುಂಬಿಕ ವಿಷಯ ಮಾತ್ರ ಆಗಿರಲಿಲ್ಲ, ಅಲ್ಲಿ ಸಾಮಾಜಿಕ ರಾಜಕೀಯ ಆರ್ಥಿಕ ವಿಷಯ ಕೂಡ ಬರ್ತದೆ. ಹೇಗೆ ಅಂದರೆ, ಆ ಊರಿಗೆ ಒಬ್ಬ ಕ್ಷೌರಿಕ ಇದ್ದ, ಅದು ನಾಯಿಂದನ ಎನ್ನುವಂಥ ಹೆಸರನ್ನವನು. ಆ ಕ್ಷೌರಿಕನ ಮಗನೇ ವೆಂಕಟಸ್ವಾಮಿ. ಮುಂದಿನ ಕ್ಷೌರಿಕ ಅವನೇ ಆಗಬೇಕು. ನಮ್ಮ ಊರಿಗೆ ಬೇರೆ ಕ್ಷೌರಿಕ ಕೂಡ ಇಲ್ಲ. ಅವನು ಹೋದರೆ, ಅವನು ಆ ಹುಡುಗಿ ಹಿಂದೆ ಓಡಿದರೆ ನಮಗೆ ಯಾರೂ ಕ್ಷೌರಿಕ ಇಲ್ವ ಎನ್ನುವಂಥ ಅವರ ಸ್ವಾರ್ಥ ಕೂಡ ಇತ್ತು. ಊರಿನವರು ಆ ರೀತಿ ಯೋಚನೆ ಮಾಡಿದರು. ಗೌಡರು ಕೂಡ ಅದೇ ರೀತಿ ಯೋಚನೆ ಮಾಡಿದರು. ಆ ಊರಿನ ಹಿರಿಯರು ಕೂಡ ಅದೇ ರೀತಿ ಯೋಚನೆ ಮಾಡಿದರು, ಕ್ಷೌರಿಕ ಇಲ್ಲ ನಮ್ಮ ಊರಿಗೆ ಅಂತ. ಅವನು ಪ್ರೀತಿ ಮಾಡಿದ್ದು ಕೂಡ ಅವರು ಅದನ್ನು ಯೋಚನೆ ಮಾಡಲಿಲ್ಲ. ಅವರವರ ಒಂದು ಕೆಲಸ ಆಗಬೇಕಿತ್ತು, ಅವರವರ ಒಂದು ಸ್ವಾರ್ಥ ಕೂಡ ಯೋಚನೆ ಮಾಡ್ತಾರೆ. ವೆಂಕಟಸ್ವಾಮಿಯು ದೊಂಬರದ ಹುಡುಗಿಯನ್ನು ಪ್ರೀತಿಸುವಂಥದ್ದು, ಅವಳ ಜೊತೆಗೆ ಅವಳು ಎಲ್ಲೆಲ್ಲ ಊರಿಗೆ ಹೋಗ್ತಾಳೆ, ಅವಳ ಹಿಂದೆ ಅವನು ಕೂಡ ಹೋಗ್ತಾ ಇದ್ದ. ತಂದೆ ತಾಯಿಯವರು ಅವನನ್ನು ಕರೆಸಿದ್ರು ಕೂಡ ನಂತರ ಅವನು ಬರುವುದಿಲ್ಲ. ನಂತರದ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅವನಿಗೆ ಜ್ವರ ಬಂದು ಹುಷಾರಿಲ್ಲ ಅಂತ ಸಂದರ್ಭದಲ್ಲಿ ಅವನ ಮನೆಗೆ ಬಿಟ್ಟು ಹೋಗುವಂಥದ್ದು ನಾವಿಲ್ಲಿ ನೋಡ್ಬೋದು. ಇಲ್ಲಿ ವೆಂಕಟಸ್ವಾಮಿಯು ಕಪ್ಪು ಮುಖ, ಕಪ್ಪು ಗಣ್ಣಿನ ಗುಡ್ಡೆ, ಕಪ್ಪು ಮೀಸೆ, ಹೀಗೆ 3 ಜಾತಿಯ ಚೆಲುವಾದ ಕಪ್ಪು ಬಣ್ಣವನ್ನು ಹೊಂದಿದ್ದ ವೆಂಕಟಸ್ವಾಮಿಯ ಪ್ರೇಮಕ್ಕೆ ದೊಂಬರ ಜಾತಿಯ ಕಟ್ಟು ಮಸ್ತಾದ ಪ್ರತಿಭಾವಂತ ಹುಡುಗಿ ಸಹಜವಾಗಿ ಕೂಡ ಒಲಿತಾಳೆ. ಬಹುಶಃ ಅವನ ಸೌಂದರ್ಯ ಅವನ ಮುಖಕ್ಕಿಂತ ಹೆಚ್ಚಾಗಿ ಅವನ ಹೃದಯದ ಪ್ರೇಮದಲ್ಲಿ, ಅವನ ಅಂತರಂಗದಲ್ಲಿ ಇದ್ದರಿಂದ ಆ ಹುಡುಗಿ ಸಹಜವಾಗಿ ಒಲಿದಿರುತ್ತಾಳೆ. ಸಮಾಜದಲ್ಲಿ ತಂದೆ ತಾಯಿಯಂದಿರು, ಜಾತಿಯನ್ನು ಆಧರಿಸಿದ ಕುಟುಂಬ, ವೃತ್ತಿ, ತಾವು ಬದುಕುತ್ತಿದ್ದ ಹಳ್ಳಿಯ ಜೀವನ ಎಲ್ಲವನ್ನು ಮೀರಿ ಅವರು 1 ತಿಂಗಳ ಕಾಲ ಹಳ್ಳಿಯ ನಿರ್ಮಲ ವಾತಾವರಣದಲ್ಲಿ ತಮ್ಮ ಪ್ರೇಮದ ಬದುಕನ್ನು ಬದುಕುತ್ತಾರೆ. ವೆಂಕಟಸ್ವಾಮಿಯೇನು ಹಳ್ಳಿಯನ್ನು ತೊರೆದು ಬೆಂಗಳೂರಿಗೆ ಹೋಗಿ ಅವಳೊಂದಿಗೆ ಸಂಸಾರ ಮಾಡುವಂತಹ ತನ್ನ ಕನಸನ್ನು ಕೂಡ ನನಸು ಮಾಡಿಕೊಳ್ಳುವ ಹಾದಿಯಲ್ಲಿರ್ತಾನೆ. ವೆಂಕಟಸ್ವಾಮಿಯ ಬದುಕು ಅವರ ಕನಸನ್ನು ನನಸಾಗಿಸಿಕೊಂಡು ಬೆಂಗಳೂರಿನಲ್ಲೇ ಬಾಳ್ವೆ ಮಾಡಲು ಹೊರಟಿದ್ದರು. ಅದು ಅಪಾರ ಸಂಕಷ್ಟದ 7 ಬೀಳಿನ ದಾರಿಯಾಗುತ್ತಿತ್ತು ಎಂದು ಅವರು ಊಹಿಸಿರಲಿಲ್ಲ. ಪ್ರೀತಿ ಮಾಡಿ ನಂತರ ಹೋಗುವುದು ಅಂತ ಯೋಚನೆಯನ್ನು ಕೂಡ ಮಾಡಿದರು. ಆದರೆ ಕಥೆಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ವೆಂಕಟಸ್ವಾಮಿಗೆ ಜ್ವರ ಬಂತು. ಜ್ವರದಿಂದ ಅವನು ಸತ್ತು ವೆಂಕಟಸ್ವಾಮಿಯ ಪ್ರಣಯ ಅನಿರೀಕ್ಷಿತವಾಗಿ ಕೊನೆಗೊಳ್ಳುವಂಥದ್ದು. ಅವನಿಗೆ ಜ್ವರ ಬರ್ತದೆ, ಮದುವೆ ಆಗುವ ಮೊದಲೇ ಅವನು ತೀರಿ ಕೂಡ ಹೋಗ್ತಾನೆ. ಅವನ ಇಚ್ಛೆಯಂತೆ ಅವಳು ತನ್ನ ಪ್ರೇಯಸಿಯೊಂದಿಗೆ ಕೂಡಿದ ಜಾಗದಲ್ಲಿಯೇ ಅವನು ಗೋರಿ ರೂಪಿಕೊಂಡು ಪ್ರೇಮದ ಸ್ಮಾರಕವಾಗಿ ಅವನು ಉಳಿಯುತ್ತಾನೆ. ಅವನು ಹೇಳಿರ್ತಾನೆ, ಅವನಿಗೆ ಜ್ವರ ಬಂದ ನಂತರ ಅವನನ್ನು ಮನೆಗೆ ಕರೆದುಕೊಂಡು ಬರ್ತಾನೆ. ನಂತರ ಮನೆಯಲ್ಲಿ ಅವನು ಹೇಳ್ತಾನೆ, ನಾವು ಪ್ರೀತಿ ಮಾಡ್ತಾ ಇದ್ದಂತಹ ಜಾಗ ಅಂದರೆ ಒಂದು ಕಡೆಯಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದಂಥ ಜಾಗ ಅಂತ ಇರ್ತದೆ ಅಲ್ವಾ, ಆ ಜಾಗವನ್ನು ತೋರಿಸಿ ಅವನು ಹೇಳ್ತಾನೆ, ನನಗೆ ಇದೇ ಜಾಗದಲ್ಲಿ ಗೋರಿಯನ್ನು ತೋಡಬೇಕು. ನಾನು ಸತ್ತ ನಂತರ ನಾನು ಹೆಚ್ಚು ಸಮಯ ಬದುಕುವುದಿಲ್ಲ. ನಾನು ಪ್ರೀತಿ ಮಾಡಿದಂಥ ಜಾಗದಲ್ಲಿ ನನಗೆ ಗೋರಿಯನ್ನು ಹಾಕಿ ಅಲ್ಲೇ ನನ್ನ ಸಮಾಧಿ ಮಾಡಬೇಕು ಅಂತ ಹೇಳಿರ್ತಾನೆ. ಅದೇ ರೀತಿಯಲ್ಲಿ ಮನೆಯವರು ಕೂಡ ವೆಂಕಟಸ್ವಾಮಿಯ ಮರಣ ನಂತರ ಅವರು ಕುಳಿತುಕೊಳ್ತಿದ್ದಂಥ ಜಾಗದಲ್ಲಿ ಗೋರಿಯನ್ನು ಕೂಡ ಹಾಕ್ತಾರೆ. ವೆಂಕಟಸ್ವಾಮಿಯ ತಾಯಿಗೆ ಮಗನ ಮೇಲೆ ಪ್ರೇಮ ಇತ್ತು. ತುಂಬಾ ಪೋಲಿ ಕೆಲಸ, ತಂದೆಗೆ 3 ದಿನ ಕಳೆದರೆ ಬಿಟ್ಟು ಹೋಗುವಂತಹ ರೋಗ. ಊರಿನ ಗೌಡರಿಗೆ ತನ್ನ ಊರಿಂದ ನಾಯಿಂದನ ಮಗನನ್ನು ಯಾರೋ ದೊಂಬರದ ಹುಡುಗಿ ಹಾರಿಸಿಕೊಂಡರು ಹೋದರು
ಎಂದರೆ ಬೇಟೆಗಾರನ ನಾಯನ್ನು ನರಿ ಎತ್ತಿಕೊಂಡು ಹೋದ ಹಾಗೆ ಗೌಡನ ಗೌಡಿಕೆಯ ಮರ್ಯಾದೆ ಕಡಿಮೆ. ಇಂದಿಗೂ ಅವರ ಹಳ್ಳಿಯಲ್ಲಿ ದೊಂಬರದ ಜೊತೆಗೆ ದೋಸ್ತಿ ಮಾಡಿ ನಾಯಿಂದ ನಾಯಿ ತಿಂದ ಎಂಬ ಗಾದೆ ಮಾತು ಈಗಲೂ ಕೂಡ ಹೇಳ್ತಾ ಇದ್ರು. ವೆಂಕಟಸ್ವಾಮಿಯಂತಹ ಸ್ವಚ್ಛ ನಿರ್ಮಲ ಪ್ರೇಮವನ್ನು ಹಳ್ಳಿಯ ಪರಿಸರ ಮರ್ಯಾದೆಯಿಂದ ಅವಮರ್ಯಾದೆಯಿಂದ ಅಗೌರವದಿಂದ ಕಾಣ್ತದೆ ಎಂಬುದಕ್ಕೆ ಇದು ನಿದರ್ಶನವಾಗಿದೆ. ಇಲ್ಲಿ ವೆಂಕಟಸ್ವಾಮಿ ಪ್ರಣಯ ಮಾಡಿ ನಂತರದವನು ಬೇಕಾದ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಅವನಿಗೆ ಆಗಲಿಲ್ಲ, ಜ್ವರದಿಂದ ಅವನು ಸತ್ತು ಹೋಗುವಂಥದ್ದು. ಆದರೆ ಊರಿನ ಜನರೆಲ್ಲ ಅವನನ್ನು ಬೈತಾ ಇದ್ದರು, ಅವನಿಗೆ ಹೇಳ್ತಾ ಇದ್ರು ಅವನನ್ನು ದೊಂಬರದ ಹುಡುಗಿಯ ಜೊತೆಗೆ ಓಡಿ ಹೋದ ಅಂತ ತುಂಬ ನಗ್ತಾ ಇದ್ರು ಕೂಡ. ಅಲ್ಲಿನ ಊರಿನ ಗೌಡರ ಮುಂದೆ ಬಂದು ಊರಿನ ನಾಯಿಯಿಂದ ಕ್ಷೌರಿಕನನ್ನು ಕಳೆದುಕೊಂಡದರಿಂದ ಊರು ಅಷ್ಟರ ಮಟ್ಟಿಗೆ ಬಡವಾಯಿತು ಎಂದು ಪರಿತಪಿಸುತ್ತಾನೆ ಹೊರತು ವೆಂಕಟಸ್ವಾಮಿಯ ಪ್ರಣಯ ಅವನಿಗೆ ಏನೂ ಅಲ್ಲ. ಇಲ್ಲಿ ಅಲ್ಲಿನ ಜನರಿಗೆ, ಅಲ್ಲಿನ ಗೌಡರಿಗೆ ವೆಂಕಟಸ್ವಾಮಿಯ ಪ್ರಣಯ ಏನೂ ಅಲ್ಲ. ಅವರಿಗೇನಾಗಬೇಕಿತ್ತು, ಅವರ ಕ್ಷೌರಿಕನ ಮಗ ಹೋಗಿದ್ದಾನೆ ಎನ್ನುವಂಥದ್ದು. ಮುಂದೆ ಅವರಿಗೆ ಕ್ಷೌರ ಮಾಡಲಿಕ್ಕೆ ಯಾರೂ ಇಲ್ಲ ಎನ್ನುವ ಕಾರಣದಿಂದ ಅವರು ಅವನನ್ನು ಬರಬೇಕು ಅಂತ ಹೇಳುವಂಥದ್ದನ್ನೆಲ್ಲ ಇಲ್ಲಿ ನಾವು ಕಾಣ್ಬೋದು. ಇಲ್ಲಿ ವೆಂಕಟಸ್ವಾಮಿಯ ಪ್ರಣಯವನ್ನು ಹೇಳ್ತದೆ ಅಷ್ಟೆ. ಇನ್ನು ಬರುವಂತಹ ಸಣ್ಣ ಕತೆ ಧನ್ವಂತರಿಯ ಚಿಕಿತ್ಸೆ. ಕುವೆಂಪು ಅವರು ಬರೆದಿರುವಂತಹ ಧನ್ವಂತರಿಯ ಚಿಕಿತ್ಸೆ. ಈ ಧನ್ವಂತರಿಯ ಚಿಕಿತ್ಸೆಯಲ್ಲಿ ಮನುಷ್ಯ ಎಷ್ಟೇ ಹಿರಿಯ ಸಂಸ್ಕೃತಿ ನಾಗರಿಕತೆಗಳನ್ನು ಕಟ್ಟಿಕೊಂಡು ಮೇಲೇರಿದರೂ ಕೂಡ ಅವನು ಹೊಟ್ಟೆಗೆ ತಿನ್ನಬೇಕಾದದ್ದು ಅನ್ನವನ್ನು. ಅದನ್ನು ಬೆಳೆಯುವವರು ಮಾತ್ರ ರೈತ. ಇಂದು ಭಾರತ ದೇಶ ಜಾಗತೀಕರಣದ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಉದಾರೀಕರಣ, ಉದಾರ ಬಂಡವಾಳ ನೀತಿ, ಮಾಲ್ಗಳು, ಸಂಸ್ಕೃತಿ, ಚಿಲ್ಲರೆ ಸಗಟು ವ್ಯಾಪಾರದಲ್ಲಿ ವಿದೇಶಿಯರ ಸಹಭಾಗಿತ್ವ ಸೃಷ್ಟಿಸುತ್ತದೆ. ಅಂತಾರಾಷ್ಟ್ರೀಯ ಒತ್ತಡಗಳ ಕಾರಣ ರಾಜಕೀಯ ಧುರೀಣರು ಮಾಡುವ ಎಲ್ಲ ಆರ್ಥಿಕ ನೀತಿಗಳ ಹೊಡೆತ ನೇರವಾಗಿ ಬೀಳುವುದು ಹಳ್ಳಿಯಲ್ಲಿ ದುಡಿಯುವ ರೈತನ ಮೇಲೆ, ಸಾಮಾನ್ಯ ಮನುಷ್ಯನ ಮೇಲೆ. ಇಂತಹ ಸಮಸ್ಯೆಯ ಸುಳಿಯನ್ನು ಕುವೆಂಪು ಅವರು ತಮ್ಮ ಕಥೆಯಲ್ಲಿ ಚಿಂತಿಸಿದ್ದಾರೆ, ಕಥೆಯಲ್ಲಿ ಹೇಳುವಂಥದ್ದನ್ನು ಕಾಣ್ಬೋದು. ಇಲ್ಲಿ ಕುವೆಂಪು ಅವರು ರೈತನ ಕಷ್ಟವನ್ನು ನೋಡಿ, ರೈತನ ದುಃಖವನ್ನು ನೋಡಿ ಬರೆದಿರುವಂತಹ ಒಂದು ಇದು ಸಣ್ಣ ಕತೆ ಧನ್ವಂತರಿಯ ಚಿಕಿತ್ಸೆ. ಒಂದು ದಿವಸ ಸ್ವರ್ಗಲೋಕದಲ್ಲಿ ವಿಶ್ವಾಮಿತ್ರ, ಧನ್ವಂತರಿ ಎನ್ನುವಂಥ ಋಷಿ ಎಲ್ಲರೂ ಕುಳಿತು ಮಾತನಾಡ್ತಾ ಇರ್ತಾರೆ. ಅವರಿಗೆ ಒಂದು ಸ್ವರ ಕೇಳಿ ಬರ್ತದೆ, ಆರ್ತ ಸ್ವರ, ದುಃಖದ ಸ್ವರ, ನೋವು, ದುಃಖಪಡುವಂತಹ ಸ್ವರ, ಆಹಾ ಓಹೋ ಎಂದು ಕಷ್ಟಪಡುವಂತಹ ಸ್ವರ ಪ್ರತಿ ದಿವಸ ಕೇಳ್ತಾನೆ ಇರ್ತದೆ. ನಂತರ ವಿಶ್ವಾಮಿತ್ರ ಮತ್ತು ಧನ್ವಂತರಿ ಮತ್ತು ಅನೇಕ ಅಲ್ಲಿನ ಒಂದು ಮಹರ್ಷಿಗಳೆಲ್ಲ ಸೇರಿ ಭೂಲೋಕದಲ್ಲಿ ಏನೋ ಒಂದು ಸ್ವರ, ಆರ್ತ ಸ್ವರ ಕೇಳ್ತಾ ಇದೆ, ದುಃಖ ಪಡುವಂಥದ್ದು ಕೇಳ್ತಾ ಇದೆ, ಹೌದು ನಮಗೆಲ್ಲ ಕೇಳಿಸ್ತದೆ ಎಂದು ಮಾತನಾಡ್ತಾರೆ. ಅನಂತರದಲ್ಲಿ ಅವರು ಭೂಲೋಕಕ್ಕೆ ಬಂದಾಗ ಆ ಒಂದು ಪುಟ್ಟ ಮನೆಯ ಗುಡಿಸಲಿನೊಳಗೆ ಬರ್ತಾರೆ. ಅಲ್ಲಿ ನೋಡಿದರೆ ರೈತನೊಬ್ಬನಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ನರಳ್ತಾ ಇರ್ತಾನೆ. ಹೆಂಡತಿ ದುಃಖ ಪಡ್ತಾ ಇದ್ದಾಳೆ, ಅಲ್ಲಿ ನೋವು ಅನುಭವಿಸ್ತಾ ಇದ್ದಾಳೆ. ಇದನ್ನು ನೋಡಿದಂತಹ ಋಷಿಯರು ಕೇಳ್ತಾರೆ, ನೀನು ಬೇರೆ ಬೇರೆ ವೈದ್ಯರಲ್ಲಿ ಅವನಿಗೆ ಚಿಕಿತ್ಸೆಯನ್ನು ಕೊಡಲಿಲ್ವಾ ಅಂತ ಕೇಳಿದಾಗ, ಅನೇಕ ಕಡೆ ಚಿಕಿತ್ಸೆಯನ್ನು ಕೊಟ್ಟೆ, ಆದರೆ ನನ್ನಲ್ಲಿ ಹಣ ಇಲ್ಲದ ಕಾರಣ ಹಾಗೆ ಇದ್ದಾರೆ ಎನ್ನುವಂಥ ದುಃಖವನ್ನು ತಿಳಿಸ್ಕೊಡ್ತಾರೆ. ನಂತರ ಅವರಿಗೆ ರೈತನೊಬ್ಬ ಅಂಗಾತನೆ ಮಲಗಿದ್ದ, ಎದೆಯನ್ನು ಎರಡೂ ಕೈಗಳಿಂದ ಒತ್ತಿ ಹಿಡಿದು ಘೋರವಾಗಿ ನರಳುತ್ತಾ ಇದ್ದ. ಆ ನರಕ ಯಾತನೆಗೆ ಅವನು ಮೈ ತಲೆ ಮಾತ್ರ ಬಂಡೆಯಡಿ ಸಿಕ್ಕಿದ ಹಾವಿನಂತೆ ಒದ್ದಾಡಿಕೊಳ್ತಾ ಇದ್ದ. ಋಷಿಗಳಿಬ್ಬರು ನೋಡುತ್ತಿದ್ದ ಹಾಗೆ ಮುದ್ದೆಯಾದ ನೆತ್ತರು ಬುಗ್ಗೆಯು ಚಿಮ್ಮಿ ಅವನ ಬಾಯಿಂದ ಹೊರಗೆ ಬರ್ತಾ ಇತ್ತು. ಅವನು ಅಷ್ಟು ಕಷ್ಟಪಡ್ತಾ ಇದ್ದ. ಅವನನ್ನು ನೋಡಿದಂತಹ ವಿಶ್ವಾಮಿತ್ರ
ಏನಾಗ್ತಾ ಇದೆ ಇವನಿಗೆ ಅಂತ ಎಲ್ಲ ಯೋಚನೆಯನ್ನು ಮಾಡ್ತಾರೆ. ಆಗ ಧನ್ವಂತರಿಯನ್ನು ಕರೆಸಿದಾಗ ಧನ್ವಂತರಿ ಋಷಿ ಹೇಳ್ತಾರೆ, ಇವನಿಗೆ ದೈಹಿಕ ರೋಗವಲ್ಲ, ಆತ್ಮದ ರೋಗ ಇದೆ ಎಂದು. ಧನ್ವಂತರಿ, ದೇಹದ ರೋಗವಾಗಿದ್ದರೆ ದೇಹದಲ್ಲಿರಬೇಕಿತ್ತು, ಇವನ ದೇಹದಲ್ಲಿ ಯಾವ ರೋಗದ ಕೂಡ ಇಲ್ಲ, ಇವನ ರೋಗ ಎಲ್ಲ ಆತ್ಮದಲ್ಲಿದೆ ಅಂತ ಹೇಳ್ತಾನೆ. ದಿವ್ಯ ಯಂತ್ರದಿಂದ ರೈತನನ್ನು ಪರೀಕ್ಷಿಸಿದ ಧನ್ವಂತರಿಯ ಕಣ್ಣಿನಿಂದ ನೀರು ಉಕ್ಕಿ ನೆಲಕ್ಕೆ ಬೀಳಲಾರಂಭಿಸಿತು. ಅಯ್ಯೋ ಪಾಪಿಗಳೇ ಎಂದು ಅವನು ಗೀಳಿಡುವಂಥದ್ದು. ಆದರೆ ಮನುಷ್ಯ ಮಾತ್ರಳಾಗಿದ್ದ ರೈತನ ಹೆಂಡತಿಗೆ ಅವನ ಕೆಮ್ಮಿದಂತೆ ಮಾತ್ರ ಕೇಳಿಸ್ತದೆ. ಋಷಿಗಳು ಈ ದಿವ್ಯ ಯಂತ್ರದ ಮೂಲಕ ರೈತನ ಸ್ಥಿತಿಯನ್ನು ಪರೀಕ್ಷಿಸಿದಾಗ ಅವರು ಕೂಡ ಬೆಚ್ಚಿಬಿದ್ದರು. ರೈತನ ಸ್ಥಿತಿ ಈ ರೀತಿ ಇತ್ತು. ರೈತನ ಎದೆಯ ಮೇಲೆ ಸಮಸ್ತ ಚಕ್ರಾಧಿಪತ್ಯವು ಮಹಾಪರ್ವತದಾಕಾರವಾಗಿ ನಿಂತಿತ್ತು. ಎಲ್ಲ ಕಷ್ಟಗಳು ಅವನು ಹೆಗಲಿಗೆ ಹಾಕ್ಕೊಂಡಿದ್ದ. ಅವನಿಗೆ ಹೆಗಲು ಭಾರವಾಗಿದೆ, ಹೃದಯ ಭಾರವಾಗಿದೆ. ಅವನಲ್ಲಿ ಯಾವುದೇ ರೋಗ ಇಲ್ಲ, ಆದರೆ ಅವನಿಗೆ ಆ ಒಂದು ಭಾರ ಇದೆ. ದೇವಾಲಯಗಳು, ವಿದ್ಯಾನಿಲಯಗಳು, ಕ್ರೀಡಾಮಂದಿರಗಳು, ಪ್ರಮೋದವನಗಳು, ಕರ್ಮ ಸಾಧನಗಳು, ಕಾರ್ಖಾನೆಗಳು ತಮ್ಮ ಭಾರವನ್ನೆಲ್ಲ ರೈತನ ಮೇಲೆ ಹಾಕಿ ಬಿಟ್ಟಿದೆ. ಸಂಸ್ಕೃತಿ, ನಾಗರಿಕತೆ ಎಂಬ ಕೀರ್ತಿಯಿಂದ ಮೆರಿತಾ ಇದೆ. ಎಲ್ಲವೂ ಈಗ ಕಾರ್ಖಾನೆ ಇರ್ಬೋದು, ಎಲ್ಲ ಕ್ರೀಡಾಮಂದಿರ ಇರ್ಬೋದು, ಎಲ್ಲರೂ ಕೂಡ ತಮ್ಮ ಭಾರವನ್ನೆಲ್ಲ ರೈತನ ಮೇಲೆ ಹಾಕಿದ್ದಾರೆ. ಇಂತಹ ರೈತನ ಪರಿಸ್ಥಿತಿಯನ್ನು ನೋಡಿ ಪರಶುರಾಮನು, ಅಯ್ಯೋ ಇವನು ಬದುಕಿರುವುದೇ ಹೆಚ್ಚಲ್ಲ, ಇಂತಹ ರಾಜ್ಯದ ಭಾರ ಎದೆಯ ಮೇಲೆ ಹೊತ್ತಿದ್ದರೆ ಮಂದರ ಪರ್ವತ ಹೊತ್ತು ನಿಂತಿದ್ದ ಕೃಷ್ಣನೂ ಕೂಡ ನುಚ್ಚು ನೂರಾಗುತ್ತಿದ್ದನು ಎಂದು ಕೂಗಿಕೊಳ್ಳುತ್ತಾನೆ. ಇದಕ್ಕೆ ವಿಶ್ವಾಮಿತ್ರನು ಕೂಡ ಹಲ್ಲು ಕಡಿದು, ಜಮದಗ್ನಿ, ನೀನಂದು ಆಳುವವರನ್ನೆಲ್ಲ ನಿರ್ನಾಮ ಮಾಡಿ ಸಮತಾ ಪ್ರಚಾರಕ್ಕೆ ಜೀವಮಾನವನ್ನೆಲ್ಲ ತೆತ್ತುದು ವ್ಯರ್ಥವಾಯಿತು ಎನ್ನನು. ಪರಶುರಾಮನು ಹೇಳ್ತಾನೆ, ನೀನು ಕೂಡ ಮೇಲು ಕೀಳೆಂಬ ಭೇದವನ್ನು ತೊಡೆದು ಹಾಕಲು ಬಾಳನ್ನೇ ತೇತಿಲ್ಲವೇ, ಅದೂ ವ್ಯರ್ಥವಾಯಿತು ಎಂದು ಹೇಳಿ ಧನ್ವಂತರಿಗೆ ರೈತನನ್ನು ಬದುಕಿಸುವುದು ಹೇಗೆಂದು ಕೇಳುತ್ತಾರೆ. ಅದಕ್ಕೆ ಧನ್ವಂತರಿ ಹೇಳ್ತಾನೆ, ಎದೆಯ ಮೇಲಿರುವಂತಹ ರಾಜ್ಯದ ಭಾರವನ್ನು ತೆಗೆದುಹಾಕಿದರೆ ಕಾಯಿಲೆ ಸರಿ ಹೋಗುತ್ತದೆ ಎಂದು ಧನ್ವಂತರಿ ಹೇಳ್ತಾನೆ. ಅಲ್ಲಿ ರೈತನ ಹೆಂಡತಿ ಇರ್ತಾನೆ. ರೈತನಿಗೆ ಹೆಂಡತಿಗೆ ಗೊತ್ತಿಲ್ಲ, ಯಾಕಂದರೆ ಅವರು ಮಾರುವೇಷದಲ್ಲಿ ಬಂದಿರ್ತಾರೆ ಋಷಿಗಳೆಲ್ಲ. ಧನ್ವಂತರಿ ಆಗಿರ್ಬೋದು, ವಿಶ್ವಾಮಿತ್ರ, ಪರಶುರಾಮ ಋಷಿಗಳೆಲ್ಲರೂ ವೇಷ ಬದಲಿಸಿ ಮನುಷ್ಯರ ರೀತಿಯಲ್ಲಿ ಬರ್ತಾರೆ. ಈಗ ರೈತನ ಹೆಂಡತಿಗೆ ಗೊತ್ತಿಲ್ಲ ಯಾರು ಬಂದಿದ್ದಾರೆ ಅಂತ ಹೇಳಿ. ಅಲ್ಲಿ ಋಷಿಗಳೆಲ್ಲ ಬಂದಿರ್ತಾರೆ, ನೋಡ್ತಾ ಇರ್ತಾರೆ. ಎದೆಯ ಮೇಲಿರುವಂಥ ರಾಜ್ಯದ ಭಾರ ತೆಗೆದು ಹಾಕಿದರೆ ಕಾಯಿಲೆ ಸರಿ ಹೋಗ್ತದೆ ಎನ್ನುವಂಥದ್ದು ಧನ್ವಂತರಿ ಹೇಳ್ತಾರೆ. ಆಗ ವಿಶ್ವಾಮಿತ್ರ ಲೋಕವೆಲ್ಲ ನಿರ್ನಿಯಮವಾಗಿ, ಅರಾಜಕವಾಗಿ, ಅವ್ಯವಸ್ಥೆಯಾದರೆ ಎಂದು ಪ್ರಶ್ನಿಸ್ತಾರೆ. ಈ ಮಾತಿಗೆ ಧನ್ವಂತರಿ ಮುನಿದು, ನಿನಗೆ ಬುದ್ಧಿ ಇಲ್ಲ, ಮೊದಲು ರೋಗ ನಿವಾರಣೆಯಾಗಲಿ, ಆಮೇಲೆ ದೃಢಕಾಯನಾಗುವ ಅವನೇ ಕೆಳಗೆ ಬಿದ್ದಿದ್ದ ರಾಜ್ಯದ ಭಾರವನ್ನು ಎದೆಯ ಮೇಲೆ ಹಾಕಿಕೊಳ್ಳುವುದಕ್ಕೆ ಬದಲಾಗಿ ಹೆಗಲ ಮೇಲೆ ಹೊತ್ತು ರಾಜ್ಯಭಾರವನ್ನು ವಹಿಸಿ ನಿರ್ವಹಿಸುತ್ತಾನೆ. ಅಂದರೆ ಈಗ ರೈತನ ಎದೆಯಲ್ಲಿ ಭಾರ ಇದೆ, ಅವನಿಗೆ ರೋಗ ಏನೂ ಇಲ್ಲ, ಆತ್ಮಕ್ಕೆ ರೋಗ ಇದೆ. ಅವನ ಎದೆ ತುಂಬ ಸಂಪೂರ್ಣ ಸಮಾಜದ ಭಾರ ಅವನ ಮೇಲೆ ಹೊರಿಸಿದ್ದಾರೆ, ರೈತನ ಮೇಲೆ ಹೊರಿಸಿದ್ದಾರೆ. ಆದ್ದರಿಂದ ಅವನು ರೋಗದಲ್ಲಿ ನರಳ್ತಾ ಇದ್ದಾನೆ. ಅವನು ಎದೆಯ ಭಾರವನ್ನೆಲ್ಲ ತೆಗೆದುಹಾಕಿದ ನಂತರ ಅವನು ಆ ಒಂದು ಭಾರವನ್ನು ತನ್ನ ಭುಜದ ಮೇಲೆ ಹಾಕಬೇಕು, ಆಗ ಎಲ್ಲ ಸರಿಯಾಗ್ತದೆ ಅಂತ ಇಲ್ಲಿ ಅವರು ಧನ್ವಂತರಿ ಮಾತನಾಡ್ತಾ ಇದ್ದಾರೆ. ಅದಾದ ನಂತರ ಹೆಗಲ ಮೇಲೆ ಹೊತ್ತು ರಾಜ್ಯಭಾರವನ್ನು ನೆರವೇರಿಸ್ತಾನೆ ಎಂದು ಗದರಿಸ್ತಾನೆ. ನಂತರ ವಿಶ್ವಾಮಿತ್ರನು ಗೂಳಿಯಂತೆ ಹೂಂಕರಿಸಿ ಭಯಂಕರ ಕ್ರಾಂತಿಭೂತಗಳನ್ನು ಸೃಷ್ಟಿಸಿ ರೈತನ ಎದೆಯ ಮೇಲಿರುವ ಭಾರವನ್ನೆಲ್ಲ ನೆಲಕ್ಕೆ ಹಾಕ್ತಾನೆ. ಆಜ್ಞೆ ಮಾಡಲು ಒಡೆಯನೇ ರಾಜ್ಯದಲ್ಲಿ ಸಿಡಿಲು, ಮಳೆ, ಬಿರುಗಾಳಿ, ಭೂಕಂಪಗಳು ತೋರಿ ಉತ್ಪಾತನವಾಗಿ ರಾಜ್ಯ ವೇಶ್ಯವು, ದೇವಾಲಯ, ಗೋಪುರಗಳು ಕೆಳಗೆ ಬೀಳ್ತದೆ. ಇದಾದ ನಂತರ ರೈತನ ನರಳುವಿಕೆ ನಿಧಾನವಾಗಿ ಕಡಿಮೆಯಾಗಿ ಶ್ವಾಸೋಚ್ಛ್ವಾಸ ಸಹಜವಾಗಿ ಆ ಒಂದು ಉಸಿರಾಡುವಂಥದ್ದೆಲ್ಲ ಸರಿಯಾಗ್ತದೆ. ಕಣ್ಣಿನಲ್ಲಿ ಸಂತೋಷದ ಬೆಳಕು ಮಿಂಚಿ ತುಸು ಹೊತ್ತಿನಲ್ಲಿಯೇ ರೈತ ನೋಡುತ್ತಿದ್ದವರಿಗೆ ಆಶ್ಚರ್ಯವಾಗುವಂತೆ ನಗುಮೊಗದಿಂದ ರೈತನು ಮೇಲೆದ್ದು ಋಷಿಗಳಿಗೆ ಕೈ ಮುಗಿದು ಋಷಿಗಳಿಗೆಲ್ಲ ಕೈ ಮುಗಿಯುವಂಥದ್ದು. ಇಲ್ಲಿಗೆ ಕಥೆ ಮುಕ್ತಾಯವಾಗುವಂಥದ್ದು. ಒಬ್ಬ ರೈತನ ಕಥೆಯಾಗಿರುವಂಥದ್ದು. ರೈತನು ನರಳುತ್ತಿರುವಂಥದ್ದು ನೋಡಿ ಸ್ವರ್ಗಲೋಕದಿಂದ ಋಷಿಗಳೆಲ್ಲ ಬರುವಂಥದ್ದು, ಭೂಲೋಕಕ್ಕೆ ಬಂದು ವೇಷ ಮರೆಸಿ ಬಂದಿರ್ತಾರೆ, ಬಂದು ಅವನಿಗೆ ಸಹಾಯ ಮಾಡುವಂಥದ್ದು. ಅಂದರೆ ಎದೆಯಲ್ಲಿ ಎಲ್ಲ ಭಾರ, ಸಮಾಜದಲ್ಲಿ ಎಲ್ಲರೂ ಕೂಡ ಅವನ ಎದೆಗೆ ಭಾರವನ್ನು ಹಾಕಿದ್ದಾರೆ, ಅದರಿಂದ ಅವನು ನರಳ್ತಾ ಇರುವಂಥದ್ದು, ಅದರಿಂದ ಅವನು ಉಸಿರಾಡಲಿಕ್ಕೆ ಕಷ್ಟ ಆಗಿ ಅವನು ಉಸಿರು ಇದು ಮಾಡ್ತಾ ಇರುವಂಥದ್ದು.
ಅಂಥ ಸಂದರ್ಭದಲ್ಲಿ ಎದೆಯಂಥ ಭಾರವನ್ನೆಲ್ಲ ತೆಗೆದು ಹಾಕ್ತಾರೆ. ಅದ ನಂತರ ಹೇಳ್ತಾರೆ, ನೀನು ಅದನ್ನು ಹೆಗಲಲ್ಲಿ ಹೊರಬೇಕು, ಎದೆಯಲ್ಲಿ ಹೊರಬೇಡ. ಎದೆಯಲ್ಲಿ ಹೊರದ ಕೂಡಲೇ ಅದೊಂದು ರೀತಿಯ ನರಳಾಗ್ತದೆ, ನರಳುವಿಕೆಗೆ ಕಾರಣ ಆಗ್ತದೆ. ಭುಜದಲ್ಲಿ ಹೊರಬೇಕು ಅಂತ, ಭುಜದಲ್ಲಿ ಹೊರತರೆ ಸರಿಯಾಗ್ತದೆ ಎನ್ನುವಂಥದ್ದು. ಈ ರೀತಿಯಾಗಿ ಧನ್ವಂತರಿ ಋಷಿ ಬಂದು ಚಿಕಿತ್ಸೆಯನ್ನು ಕೊಡುವಂಥದ್ದು. ಅಂದರೆ ಧನ್ವಂತರಿ ಎನ್ನುವಂಥದ್ದು ಆಯುರ್ವೇದ ನಿಘಂಟಿನ ಒಂದು ಆಯುರ್ವೇದ ನಿಘಂಟಿನಲ್ಲಿ ಆಯುರ್ವೇದದ ಒಂದು ಏನು ಹೇಳ್ತಾರೆ, ಅದನ್ನು ಕಂಡುಹಿಡಿದವರು ಧನ್ವಂತರಿ ಎನ್ನುವಂತಹ ಋಷಿ. ಅದರಿಂದ ಧನ್ವಂತರಿ ಬಂದು ಚಿಕಿತ್ಸೆಯನ್ನು ಕೊಡುವಂಥದ್ದು. ಆಯುರ್ವೇದದ ಪಿತಾಮಹ ಧನ್ವಂತರಿ. ಇನ್ನು ಬರುವಂತಹ ಸಣ್ಣ ಕತೆ ಮನುವಿನ ರಾಣಿ. ಕೊಡಗಿನ ಗೌರಮ್ಮ ಬರೆದಿರುವಂತಹ ಮನುವಿನ ರಾಣಿ. ಇಲ್ಲಿ ಕೂಡ ಒಂದು ಪ್ರೀತಿಯ ಕತೆ, ಪ್ರೀತಿಯನ್ನು ಮಾಡುವಂಥದ್ದು, ಅಲ್ಲಿ ಕೊನೆಗೆ ಆಗುವಂಥದ್ದು ಏನು ಎನ್ನುವಂಥದ್ದು. ಇಲ್ಲಿ ಹೆಣ್ಣಿನ ಸಮಸ್ಯೆಯೊಂದನ್ನು ಚಿತ್ರಿಸಿದ್ದಾರೆ. ಹೆಣ್ಣೊಬ್ಬಳ ಸ್ಥಿತಿ, ಹೆಣ್ಣೊಬ್ಬಳು ಅವಳ ಒಂದು ಸಮಸ್ಯೆಯನ್ನು ಇಲ್ಲಿ ಕೊಡಗಿನ ಗೌರಮ್ಮನವರು ಪರಿಚಯಿಸಿರುವಂಥದ್ದು. ಗೌರಮ್ಮನವರು ಹೆಣ್ಣಿನ ಸಮಸ್ಯೆಯೊಂದನ್ನು ಚಿತ್ರಿಸುವಾಗ ನೀಡುವ ವಸ್ತುನಿಷ್ಠ ಚಿತ್ರಣ ಪರಿಚಯವನ್ನು ಇಲ್ಲಿ ಕಾಣ್ಬೋದು. ಮನುವಿನ ರಾಣಿ ಎನ್ನುವಂತಹ ಕವಿತೆ ಅಲ್ಲ, ಸಣ್ಣ ಕತೆ. ಈ ಒಂದು ಕಥೆಯಲ್ಲಿ ಹೆಣ್ಣಿನ ಸಮಸ್ಯೆಗಳೇ ಕೊಡಗಿನ ಗೌರಮ್ಮನು ತಿಳಿಸುವಂಥದ್ದು. ಮನುವಿನ ರಾಣಿ ಕಥೆಯ ಕೇಂದ್ರ ವಸ್ತು ವೇಶ್ಯೆಯಲ್ಲಿರುವಂತಹ ಹೃದಯವಂತಿಕೆ. ವೇಶ್ಯೆಯಾಗಿದ್ದರೂ ಕೂಡ ಹೃದಯವಂತಿಕೆಯನ್ನು ತೋರುವಂಥದ್ದು. ವೇಶ್ಯೆಯಲ್ಲಿ ಹುಟ್ಟಿದ ಹೆಣ್ಣು ಮಗಳೊಬ್ಬಳು ತನ್ನ ಪ್ರೇಮಕ್ಕಾಗಿ ತನ್ನ ಇಡೀ ಜೀವನವನ್ನೇ ಮುಡಿಪಾಗಿಟ್ಟು ಮನುವಿನ ರಾಣಿ ಎಂದು ಚಿತ್ರಿತವಾಗುವಂಥದ್ದನ್ನು ಕಾಣ್ಬೋದು. ಈ ಒಂದು ಕಥೆಯಲ್ಲಿ ವೇಶ್ಯಾವಾಟಿಕೆ ನಡೀತಾ ಇರ್ತದೆ. ಆ ವೇಶ್ಯಾವಾಟಿಕೆಯಲ್ಲಿ ವೇಶ್ಯಾವಾಟಿಕೆಯ ಮಗಳು, ಅವಳನ್ನು ತಾಯಿಯು ಸಂಪೂರ್ಣವಾಗಿ ಎಲ್ಲದಕ್ಕೂ ಕೂಡ ತಯಾರಿಯನ್ನು ಮಾಡಿರ್ತಾಳೆ. ಮನು ಎನ್ನುವಂತಹ ವ್ಯಕ್ತಿ ತುಂಬಾ ಶ್ರೀಮಂತನಾಗಿದ್ದ. ಆ ಶ್ರೀಮಂತನಾಗಿದ್ದಂಥವನು ಅವರ ವೇಶ್ಯಾಗೃಹಕ್ಕೆ ಹೋಗಿ ತನ್ನ ಹಣವನ್ನೆಲ್ಲ ಒಂದೊಂದೇ ಕಳೆದುಕೊಳ್ತಾ ಹೋಗ್ತಾನೆ. ಪ್ರತಿ ದಿವಸ ಹೋಗುವಂಥದ್ದು ಹಣವನ್ನೆಲ್ಲ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಉಂಟಾಗ್ತದೆ. ಯಾಕಂದರೆ ವೇಶ್ಯ ಮನೆಗೆ ಹೋದಾಗ ಹಣವನ್ನು ಕೊಡಬೇಕು ಅಥವಾ ಒಂದು ಏನಾದರೂ ಚಿನ್ನವೆಲ್ಲ ಕೊಡಬೇಕು. ಆ ರೀತಿಯನ್ನು ಕೊಟ್ಟರೆ ಮಾತ್ರ ಅವರು ಒಳಗೆ ಬಿಡುವಂಥದ್ದು. ಅಲ್ಲಿ ಕೂಡ ಮನು ಕೂಡ ಏನು ಮಾಡ್ತಾನೆ, ಮನು ಎಲ್ಲ ಹಣವನ್ನು ಕಳೆದುಕೊಳ್ತಾನೆ. ಮೊದಲಿಗೆ ಅಂತ ತುಂಬ ಶ್ರೀಮಂತನಾಗಿದ್ದ. ಅವಳು ರಾಜಮ್ಮ ಎನ್ನುವಂತಹ ವೇಶ್ಯೆಯೊಬ್ಬಳ ಮಗಳ ಒಂದು ಪ್ರೀತಿಯನ್ನು ಮಾಡುವಂಥದ್ದು. ಇಲ್ಲಿ ಮನು ಏನು ಮಾಡಿರ್ತಾನೆ, ಪ್ರತಿ ದಿವಸ ವೇಶ್ಯಾಗೃಹಕ್ಕೆ ಹೋಗ್ತಾನೆ. ಅವನಿಗೆ ಯಾರು ಇರುವುದಿಲ್ಲ. ಅವನು ತನ್ನಲ್ಲಿರುವಂತಹ ಹಣ, ಒಡವೆ, ಸಂಪತ್ತು ಎಲ್ಲ ಕೂಡ ಕಳೆದುಕೊಂಡ ನಂತರ ಈಗ ರಾಜಮ್ಮನಿಗೆ ಅನಿಸ್ತದೆ, ಇವನಿಗೇನು ಇಲ್ಲ, ಇವನ ಹತ್ರ ಏನೂ ಇಲ್ಲ, ಇವನಿಂದ ಏನು ಪ್ರಯೋಜನ ಇಲ್ಲ ನಮಗೆ ಅಂತ ಹೇಳಿ ನಂತರ ದೂರ ಮಾಡ್ತಾಳೆ ಅವಳು. ಆದರೆ ಅಲ್ಲಿ ಮನು ಏನು ಮಾಡಿರ್ತಾನೆ, ವೇಶ್ಯಾವಾಟಿಕೆಗೆ ಬಂದು ರಾಜಮ್ಮನ ಮಗಳನ್ನು ಪ್ರೀತಿಸಲಿಕ್ಕೆ ಆರಂಭ ಮಾಡ್ತಾನೆ. ಅವಳು ಮತ್ತು ಮನು ಇಬ್ಬರು ಕೂಡ ಪ್ರೀತಿ ಮಾಡ್ತಾರೆ. ಪ್ರೀತಿ ಮಾಡುವುದನ್ನು ತಿಳ್ಕೊಂಡಂತಹ ರಾಜಮ್ಮ ಮಗಳಿಗೆ ಜೋರು ಮಾಡ್ತಾಳೆ. ವೇಶ್ಯೆಯರಿಗೆ ಪ್ರೀತಿಯನ್ನು ಮಾಡುವಂಥದ್ದಿಲ್ಲ, ಪ್ರೀತಿ ಮಾಡುವಂಥದ್ದು ನಮಗೆಲ್ಲ, ಪ್ರೀತಿಯೆಲ್ಲ ಮಾಡಬಾರ್ದು ಅಂತ ಹೇಳಿ ಜೋರು ಮಾಡ್ತಾಳೆ. ಆದರೆ ಅವಳು ಕೇಳುವುದಿಲ್ಲ. ಮನುವಿನ ಜೊತೆಗೆ ತುಂಬಾ ಪ್ರೀತಿ ಮಾಡ್ತಾಳೆ. ಮನು ಕೂಡ ಅವನನ್ನು ಪ್ರೀತಿ ಮಾಡ್ತಾರೆ. ಇದಾದ ನಂತರ ಈ ರೀತಿ ಇರಬೇಕಾದ್ರೆ ಒಂದು ಕೆಲವು ಸಮಯದ ನಂತರ ಏನಾಗ್ತದೆ ಅಂದರೆ, ಅಮ್ಮ ಅವಳಿಗೆ, ಮನುವಿಗೆ ಕೂಡ ಮಗಳಿಗೆ ಇಬ್ಬರಿಗೂ ಕೂಡ ಸುಳ್ಳು ಹೇಳುವಂಥದ್ದು. ಇಲ್ಲಿ ಒಂದು ಕಡೆಯಲ್ಲಿ ಹೇಳ್ತಾನೆ ಮನುವಿಗೆ, ಮನು ಮಗಳಲ್ಲಿ ಹೇಳುವಂಥದ್ದು ಮನು ಇಲ್ಲ ಅಂತ ಹೇಳುವಂಥದ್ದು. ಮನು ಅಂದರೆ ಮೋಹನ. ಇನ್ನೂ ಎಳೆಯ ಹುಡುಗನಾದ ಮೋಹನನು ಪ್ರೀತಿಯಲ್ಲಿ ಮುಳುಗಿರ್ತಾನೆ. ಮೋಹನನು ಹೃದಯದ ರಾಣಿಯಾಗಿ ಸಾಯುವ ಕೊನೆಗಾಲದ ತನಕ ಅವಳ ಜೊತೆಗೆ ಇರುವಂಥದ್ದು ಕಾಣ್ಬೋದು. ಈ ಒಂದು ಕಥೆಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅವಳು ರಾಜಮ್ಮ ಏನು ಮಾಡ್ತಾನೆ, ಮಗಳ ಹತ್ರ ಹೇಳಿರ್ತಾಳೆ ಅವನಿಲ್ಲ, ಅವಳಿಲ್ಲ ಅಂತ. ಹಾಗೆಯೇ
ಅವನು ಮನುವಿನಲ್ಲಿ ಕೂಡ ಹೇಳಿರ್ತಾನೆ ಅವಳು ಸತ್ತಿರ್ತಾಳೇನೋ, ಆ ರೀತಿಯ ಕಾರಣಗಳನ್ನು ಕೊಟ್ಟಿರ್ತಾನೆ ಅವನು ಅಮ್ಮ. ಅದರಿಂದ ಅವರಿಬ್ಬರು ಕೂಡ ದೂರ ಆಗ್ತಾರೆ. ಅದ ನಂತರದಲ್ಲಿ ಅವರು ಜೊತೆಯಾಗಿರ್ತಾರೆ. ಅವರು ಎಲ್ಲವನ್ನು ಬಿಟ್ಟು ಜೊತೆಯಾಗಿ ಜೀವನವನ್ನು ಮಾಡ್ತಾರೆ. ಅದಾದ ನಂತರ ಮನುವಿಗೆ ಕಾಯಿಲೆ ಕೂಡ ಬರ್ತದೆ. ಆವಾಗ ರಾತ್ರಿ ಸಮಯದಲ್ಲಿ ಆ ಊರಿನ ಡಾಕ್ಟರ್ ಬಳಿಯಲ್ಲಿ ಹೋದಾಗ ಡಾಕ್ಟರ್ ಕೂಡ ಬರಲಿಕ್ಕೆ ಒಪ್ಪುವುದಿಲ್ಲ. ಅದಾದ ನಂತರ ಪತ್ರವನ್ನು ಬರೆದಾಗ ಅವನು ಡಾಕ್ಟರ್ ಕೂಡ ನಂತರ ಮನಸ್ಸು ಕೇಳದೆ ಅವಳ ಮನೆಗೆ ಹೋಗಿ ಮನುವಿಗೆ ಚಿಕಿತ್ಸೆಯನ್ನು ಕೊಡಬೇಕಾದ್ರೆ ಅವಳೆಲ್ಲ ಸಂಗತಿಯನ್ನು ಹೇಳುವಂಥದ್ದು ನೋಡ್ಬೋದಲ್ಲಿ. ಮನುವಿನ ರಾಣಿ ಕೊನೆಯೂ ಕೂಡ ಮನುವಿನ ರಾಣಿಯಾಗಿಯೇ ಇರುವಂಥದ್ದನ್ನು ಕಾಣ್ಬೋದು. ಒಂದು ಅದ್ಭುತವಾದ ಒಂದು ಸಣ್ಣ ಕಥೆಯಾಗಿದೆ. ಇಲ್ಲಿ ವೈದ್ಯರು ಆರಂಭದಲ್ಲಿ ಸಹಾಯ ಮಾಡೋದಿಲ್ಲ, ನಂತರ ಹೋಗಿ ಸಹಾಯವನ್ನು ಮಾಡಿದಾಗ ವೈದ್ಯನಿಗೆ ಮನುವಿನ ರಾಣಿ ಎಲ್ಲ ರೀತಿಯ ವಿಷಯಗಳನ್ನು ಹೇಳುವಂಥದ್ದು. ಹೆಣ್ಣಿನ ಸಮಸ್ಯೆಯ ಬಗ್ಗೆ ಹೇಳುವಂಥದ್ದು. ಆ ಒಂದು ಮನೆಗೆ ಯಾರು ಕೂಡ ಹೋಗುವುದಿಲ್ಲ, ವ್ಯಭಿಚಾರಿಯ ಮನೆ ಎನ್ನುವಂಥ ಒಂದು ಕಾರಣಕ್ಕಾಗಿ ಸಂಪೂರ್ಣ ಊರೇ ಅವರನ್ನು ದ್ವೇಷ ಮಾಡ್ತಾ ಇರ್ತದೆ. ಸಂಪೂರ್ಣ ಊರೇ ಅವನ ಮನೆಗೆ ಯಾರೂ ಹೋಗದಿದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ಕೂಡ ಚಿಕಿತ್ಸೆಗೆ ಕರೆದಾಗ ಆರಂಭದಲ್ಲಿ ಬರುವುದಿಲ್ಲ, ನಂತರ ಬಂದಾಗ ಅವಳು ಎಲ್ಲವನ್ನು ಕೂಡ ಹೇಳ್ತಾಳೆ. ಇನ್ನಷ್ಟು ವಿಚಾರ ಇದೆ, ಆದರೆ ಇಲ್ಲಿ ಕೊನೆಯದಾಗಿ ಡಾಕ್ಟ್ರೇ, ನಾನು ನಿಮಗಿದೆಲ್ಲವನ್ನು ಬರೆಯುತ್ತಿರುವುದೇಕೆ? ಇಷ್ಟು ವರ್ಷಗಳಲ್ಲಿ ನಮ್ಮಿಬ್ಬರ ವಿಷಯಗಳಲ್ಲಿ ಮನೋಚಿತವಾದ ಕರುಣೆಯಿಂದ ವರ್ತಿಸಿದವರು ನೀವು ಮತ್ತು ಸುಬ್ಬು ಇಬ್ಬರೇ. ಅದರಿಂದ ನಿಮಗೆ ಹೇಳಿ ಹೋಗುವ ಸಲುವಾಗಿ ಇದನ್ನು ಬರೆಯಬೇಕಾಯಿತು ಅಂತ. ಕೊನೆಯ ಕಾಲದಲ್ಲಿ ಮಾಡಿದ ಸಹಾಯ ಮರೆಯುವಂತಿಲ್ಲ. ನನ್ನಂಥ ದರಿದ್ರ ಪ್ರಾಣಿ ನಿಮಗೆ ಯಾವ ಪ್ರತಿಫಲ ಕೊಡಬಲ್ಲದು? ದೇವರೇ ನಿಮಗೆ ಒಳ್ಳೆಯದು ಮಾಡಲಿ. ರಾಜಮ್ಮ ಬರೆದಿದ್ದ ಈ ಪತ್ರದಲ್ಲಿ ನೋಡಿ, ವೈದ್ಯರು ಮತ್ತು ಅವರ ಪತ್ನಿ ಕಣ್ಣೀರಿನಲ್ಲಿ ನೀರು ತುಂಬಿಕೊಳ್ಳುವಂಥದ್ದು. ರಾಜಮ್ಮ ಎನ್ನುವಂಥದ್ದು ವೇಶ್ಯೆಯೊಬ್ಬಳ ಮಗಳು. ಇಲ್ಲಿ ರಾಜಮ್ಮ ಮತ್ತು ಮನು ಎನ್ನುವಂಥವರು ಪ್ರೀತಿಯನ್ನು ಮಾಡುವಂಥದ್ದನ್ನು ಕಾಣ್ಬೋದು. ಅಲ್ಲಿ ರಾಜಮ್ಮ ವೇಶ್ಯೆಯೊಬ್ಬಳು ಮಗಳು. ಅವರು ಪ್ರೀತಿ ಮಾಡುವುದನ್ನು ತಿಳ್ಕೊಂಡಂತಹ ಅಮ್ಮ ಮಗಳಿಗೆ ಹೇಳ್ತಾಳೆ, ಮನುವಿಗೆ ಮದುವೆಯಾಗಿದೆ ಎಂದು, ನೀನಿನ್ನು ಅವನನ್ನು ನೆನಪು ಮಾಡಬೇಡ ಅಂತ. ಮನುವಿನ ಮದುವೆಯ ಮಾತನ್ನು ಕೇಳಿ ತುಂಬಾ ದುಃಖ ಪಡ್ತಾಳೆ. ಆ ನಂತರದಲ್ಲಿ 1 ತಿಂಗಳ ನಂತರ ಪ್ರಾಣಾಂತಿಕವಾದ ಕಾಯಿಲೆಯಲ್ಲಿ ಮಲಗಿ ಹೋದೆ. ಆಗಲೇ ನಾನು ಏಕೆ ಸಾಯಲಿಲ್ಲ ಅಂತ ನನಗೆ ಜ್ವರ ಬಿಟ್ಟಾಗ ನಮ್ಮ ಕೆಲಸದವಳ ಮೂಲಕ ಮನು ಮದುವೆಯಾಗಿಲ್ಲವೆಂದು, ನಾನು ಸತ್ತು ಹೋದನೆಂದು ನನ್ನ ತಾಯಿ ಹುಟ್ಟಿಸಿದ ವರ್ತಮಾನದಿಂದ ಅವರು ಹುಚ್ಚರಾಗಿರುವುದನ್ನು ತಿಳಿಯಿತು. ಇಲ್ಲಿ ಒಂದು ಕತೆ ಆಯಿತು ನೋಡಿ. ಇದರ ನಡುವಿನಲ್ಲಿ ಏನಾಯಿತು ಅಂದರೆ, ರಾಜಮ್ಮ ವೇಶ್ಯೆಯ ಮಗಳು, ಹೌದಾ? ಮನು ಅಲ್ಲಿಗೆ ಬರ್ತಾ ಇದ್ದ, ತನ್ನ ಹಣವನ್ನೆಲ್ಲ ಕಳೆದುಕೊಂಡಿದ್ದ. ಈಗ ಆ ವೇಶ್ಯೆಗೆ ಅರ್ತಿತ್ತು, ಮನುವಿನಲ್ಲಿ ಯಾವ ದುಡ್ಡು ಇಲ್ಲ, ಇವನಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಅವನನ್ನು ಬಿಟ್ಟು ಬಿಡ್ತಾನೆ. ರಾಜಮ್ಮ ಎನ್ನುವಂಥ ವೇಶ್ಯೆಯ ಮಗಳು ಮನುವನ್ನು ಪ್ರೀತಿಸಲಿಕ್ಕೆ ಆರಂಭ ಮಾಡ್ತಾಳೆ. ಮನು ಕೂಡ ರಾಜಮ್ಮನನ್ನು ತುಂಬಾ ಪ್ರೀತಿಸ್ತಾನೆ. ಆದರೆ ಅವಳ ಅಮ್ಮ ಏನು ಮಾಡ್ತಾರೆ, ಮಗಳ ಹತ್ರ ಹೇಳ್ತಾನೆ, ಮನುವಿಗೆ ಮದುವೆ ಆಗಿದೆ, ನೀನಿನ್ನು ಅವನನ್ನು ನೆನಪಿಸ್ಕೊಳ್ಬೇಡ ಅಂತ. ಅದೇ ರೀತಿಯಲ್ಲಿ ಅವಳು ಬೇಜಾರದಲ್ಲಿ ದುಃಖದಲ್ಲಿದ್ಲು. ಹಾಗೆ ಜ್ವರ ರೋಗ ಬಂತು, ಸ್ವಲ್ಪ ದಿವಸ ಮಲಗಿದ್ಲು. ಆವಾಗ ಮನು ಬಂದಾಗ ಮನುವಿನ ಹತ್ರ ಅವಳ ತಾಯಿ ಏನು ಹೇಳಿದ್ರು ಅಂದರೆ, ಅವಳು ಭಯಂಕರ ರೋಗ ಬಂತು, ಅದರಿಂದಾಗಿ ಸಾವನ್ನಪ್ಪಿದ್ದಾಳೆ, ಮಾರಣಾಂತಿಕ ಕಾಯಿಲೆ ಬಂದು ಸತ್ತಿದ್ದಾಳೆ ಎನ್ನುವ ವಿಚಾರವನ್ನು ಮನುವಿಗೆ ಹೇಳ್ತಾನೆ. ಇದನ್ನು ತಿಳಿದಂತಹ ಮನುವಿಗೆ ದುಃಖ ಆಗಿ ತುಂಬಾ ಆಘಾತ ಆಗಿ ಒಂದು ರೀತಿಯ ಹುಚ್ಚನಾಗ್ತಾನೆ. ಅಂದರೆ ಅರೆ ಹುಚ್ಚ ಅಂತ ಹೇಳ್ಬೋದು. ಒಂದು ರೀತಿಯ ಹುಚ್ಚನಾಗ್ತಾನೆ. ಎಷ್ಟೋ ಸಮಯದ ಅವನಿಗೆ ಯಾರೂ ಇಲ್ಲ, ಅವನು ಹುಚ್ಚನಾಗಿ ಇರ್ತಾನೆ. ಎಷ್ಟೋ ಸಮಯದ ನಂತರ ಕೆಲಸದವಳ ಮುಖಾಂತರ ರಾಜಮ್ಮನಿಗೆ ತಿಳಿತದೆ, ಮನುವಿಗೆ ಹುಚ್ಚು ಹಿಡಿದಿದೆ, ಮನುವಿಗೆ ಮದುವೆ ಆಗಲಿಲ್ಲ, ಇದು ಅಮ್ಮ ನನಗೆ ಸುಳ್ಳು ಹೇಳಿರುವಂಥದ್ದು. ಹಾಗೆ ಮನುವಿಗೂ ಕೂಡ ನೀನು ಸತ್ತಿದೀಯಾ ಅಂತ ಅವನಿಗೆ ಹೇಳಿದ್ರಿಂದ ಅವನು ಹುಚ್ಚನಾಗಿರುವಂಥದ್ದು ಎಂಬ ಸತ್ಯ ಗೊತ್ತಾಗ್ತದೆ. ಇದೆಲ್ಲ ಕೂಡ ರಾಜಮ್ಮ ಕಾಗದದಲ್ಲಿ ಬರೆದಿರ್ತಾಳೆ ಡಾಕ್ಟರಿಗೆ ತಿಳಿಸ್ಲಿಕ್ಕೆ. ಅದಾದ ನಂತರ ತಿಳಿದಂತಹ ರಾಜಮ್ಮ ಏನು ಮಾಡ್ತಾಳೆ, ಎಲ್ಲವನ್ನು ಬಿಟ್ಟು ಮನುವಿನ ಜೊತೆಗೆ ಹೋಗ್ತಾನೆ. ಮನುವಿನ ಮನೆಗೆ ಹೋಗಿ ಮನು ಹುಚ್ಚನಾಗಿದ್ದ ನೋಡಿ ಅವಳು ತುಂಬಾ ದುಃಖ ಪಡ್ತಾಳೆ. ಕಣ್ಣು ಕೂಡ ದೃಷ್ಟಿಹೀನ ಆಗಿದ್ದವು. ಅವಳನ್ನು ನೋಡ್ತಾ ಅವನಿಗೆ ಬೇಕಾದಂಥ ಮದ್ದುಗಳನ್ನೆಲ್ಲ ಮಾಡ್ತಾಳೆ. ಆದರೆ ಈಗ ಅವಳ ಕೈಯಲ್ಲಿ ಕೂಡ ದುಡ್ಡಿಲ್ಲ, ಮನುವಿನ ಕೈಯಲ್ಲಿ ಕೂಡ ದುಡ್ಡಿಲ್ಲ. ಕೆಲವು ಸಮಯ ಕೆಲವೊಂದನ್ನೆಲ್ಲ ಅವುಗಳನ್ನೆಲ್ಲ ಮಾರಿ
ಚಿಕಿತ್ಸೆ ಮಾಡಿಸಿ ಚಿಕಿತ್ಸೆಯಿಂದ ಬಂದಂತಹ ಹುಚ್ಚನ್ನು ಸ್ವಲ್ಪ ಸ್ವಲ್ಪವೇ ವಾಸಿಯಾಯಿತು. ಅದಾದ ನಂತರವೂ ಕೂಡ ಅವನು ಎಲ್ಲ ಸರಿಯಾಗಿರಲಿಲ್ಲ. ಅದಾದ ನಂತರ ಸ್ವಲ್ಪ ಜ್ವರ ಬರ್ತಾ ಇತ್ತು. ಮೊದಲಿನ ಮನುವನ್ನು ನನ್ನ ತಾಯಿ ಕೊಂದು ಹಾಕಿ ಬಿಟ್ಟಿದ್ದರು. ಅಂದರೆ ಮೊದಲು ಇದ್ದಂಥ ಮನು ಈಗ ಇಲ್ಲ. ಅವನು ಒಂದು ರೀತಿಯ ಹುಚ್ಚನಾಗಿದ್ದಾನೆ. ಈಗ ಜ್ವರ ಬಂತು, ಚಿಕಿತ್ಸೆಯನ್ನು ಕೊಡಲಿಕ್ಕೆ ಹಣ ಇಲ್ಲ. ಆದರೂ ಕೂಡ ಇರುವಂತಹ ಕೆಲವು ವಸ್ತುಗಳನ್ನು ಮಾರಿ ರಾಜಮ್ಮ ಚಿಕಿತ್ಸೆಯನ್ನು ಕೊಡ್ತಾಯಿದ್ದು. ಅದಾದ ನಂತರ ತೀವ್ರವಾದ ಜ್ವರ ಬಂತು. ಆಗ ನನಗೆ ಯಾರೂ ಕೂಡ ದಿಕ್ಕಿಲ್ಲದಿದ್ದಾಗ ಡಾಕ್ಟರ್ ಬಳಿ ಬಂದು ಮದ್ದನ್ನು ಕೊಡಬೇಕು ಅಂತ ಕೇಳಿದಾಗ ಡಾಕ್ಟ್ರು ಕೂಡ ಬರೋದಿಲ್ಲ. ಆನಂತರ ಕಾಗದವನ್ನು ನೋಡಿ ಮರುದಿವಸ ಡಾಕ್ಟರ್ ಬಂದು ಅವರ ಮನೆಯಲ್ಲಿದ್ದು ನಂತರ ಚಿಕಿತ್ಸೆಯನ್ನು ಕೊಡ್ತಾನೆ. ಆದರೂ ಕೂಡ ಕೊನೆಯದಾಗಿ ಮನು ಸಾವನ್ನಪ್ತಾನೆ. ಕೊನೆಯದಾಗಿ ಅವನು ಹೇಳುವಂಥದ್ದು ರಾಣಿ ರಾಣಿ ಅಂತ ಕರೀತಾ ಇರ್ತಾನೆ. ಅವನಿಗೆ ಏನೂ ಗೊತ್ತಿಲ್ಲ, ಸಂಪೂರ್ಣ ಹುಚ್ಚನಾಗಿದ್ದಾನೆ ಅವನು. ಆದರೆ ಸ್ವಲ್ಪ ಸರಿ ಇದ್ದ ಅವನ ಜೊತೆಗೆ ತನ್ನ ಜೀವನವನ್ನು ಮಾಡ್ತಾಳೆ. ಕೊನೆಯ ತನಕ ರಾಜಮ್ಮ ಮನುವನ್ನು ನೋಡಿಕೊಂಡೇ ಜೀವನ ಮಾಡುವಂಥದ್ದು ಈ ಮನುವಿನ ರಾಣಿ ಕಥೆಯಲ್ಲಿ ಬರುವಂಥದ್ದು. ಇನ್ನು ಬರುವಂತಹ ಒಂದು ಸಣ್ಣ ಕತೆ ಶವದ ಮನೆ. ಚದುರಂಗ ಶವದ ಮನೆ. ಶವದ ಮನೆ ಈ ಶವದ ಮನೆಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಕತೆಯ ನಾಯಕ ಗುಮಾಸ್ತ ನಾರಾಯಣಪ್ಪ ಶವದ ಮನೆಯಲ್ಲಿ ಜೀವಂತವಾಗಿ ಒಗೆಯಲ್ಪಟ್ಟು ತನ್ನಂತೆ ಆ ಶವದ ಮನೆಯಲ್ಲಿ ಬಂದು ಬಿದ್ದವರ ಕಥೆಗಳನ್ನು ತಿಳಿಯುವ ಮೂಲಕ ಅವನಿಗೆ ನಮ್ಮ ಸಮಾಜದ ವಿಕೃತಿಯ ಪರಿಚಯ ಆಗ್ತದೆ. ಹೊರಗಿನ ಹೃದಯಹೀನ ಬದುಕಿನ ಗೌರವದ ನರಕಕ್ಕಿಂತ ಸತ್ತ ನಂತರದ ಬದುಕೆ ಎಷ್ಟೋ ವಾಸಿ ಎಂದು ಅವನು ಕೊನೆಗೆ ಇಲ್ಲಿ ಮೃತನಾಗುತ್ತಾನೆ. ಸಮಾಜದ ಸಮಸ್ಯೆಗಳನ್ನು, ಹುಳುಕುಗಳನ್ನು ಚಿತ್ರಿಸುವ ಮೂಲಕ ಜನರ ಪ್ರಜ್ಞೆಯನ್ನು ಎಚ್ಚರಿಸುವುದು, ಜನರು ತಮ್ಮ ಸುತ್ತಲಿನ ಇಂತಹ ಸಮಸ್ಯೆಗಳ ವಿರುದ್ಧ, ಹುಳುಕು ಕೊಳಕುಗಳ ವಿರುದ್ಧ ಹೋರಾಟ ಮಾಡಲು ಪ್ರಚೋದಿಸಿ ಆಂತರಿಕವಾಗಿ ಸಮಾಜದಲ್ಲಿ ಸಮಾನತೆಯನ್ನು ತರುವ ಆಶಯ ಪ್ರಗತಿಶೀಲ ಸಾಹಿತ್ಯದ ಮುಖ್ಯ ಲಕ್ಷಣಗಳಾಗಿದೆ. ನೋಡಿ, ಈ ಒಂದು ಸತ್ಯಕಥೆಯಲ್ಲಿ, ಈ ಒಂದು ಸಣ್ಣ ಕಥೆಯಲ್ಲಿ ಶವದ ಮನೆ ಎನ್ನುವಂಥದ್ದು, ಶವದ ಮನೆ ಅಂದರೆ ಈ ಸತ್ತವರನ್ನೆಲ್ಲ ಹಾಕಿರ್ತಾರಲ್ಲ, ಅದು ಶವದ ಮನೆ. ಆ ಒಂದು ಶವದ ಮನೆಗೆ ಗುಮಾಸ್ತ ನಾರಾಯಣಪ್ಪನನ್ನು ಕೂಡ ಹಾಕ್ತಾರೆ. ಯಾಕಂದರೆ ಒಂದು ದಿವಸ ಗುಮಾಸ್ತ ನಾರಾಯಣಪ್ಪ ಹುಷಾರಿಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಅಡ್ಮಿಟ್ ಕೂಡ ಆಗ್ತಾನೆ. ಆಸ್ಪತ್ರೆಯಲ್ಲಿ ಏನಾಗ್ತದೆ ಅಂದರೆ ಸರಿಯಾದ ಡಾಕ್ಟರ್ ಕೂಡ ಅವನನ್ನು ಚಿಕಿತ್ಸೆಯನ್ನು ಮಾಡುವುದಿಲ್ಲ. ಒಂದು ಸ್ವಲ್ಪ ಮೇಲ್ನೋಟಕ್ಕೆ ಮಾಡಿ ಚಿಕಿತ್ಸೆಯನ್ನು ಕೊಡ್ತಾರೆ. ಆದರೆ ಗುಮಾಸ್ತ ನಾರಾಯಣಪ್ಪನಿಗೆ ಏನೋ ತಲೆ ಸುತ್ತು ಬಂದು ಅಲ್ಲಿ ಅವನು ಪ್ರಜ್ಞೆಯನ್ನು ತಪ್ಪಿ ಬಿದ್ದಿರ್ತಾನೆ. ಅವನಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಡುವುದಿಲ್ಲ. ಅಲ್ಲಿ ಡಾಕ್ಟರ್ ಮತ್ತು ನರ್ಸ್ ಎಲ್ಲರೂ ಕೂಡ ಅವರು ಜೊತೆಯಾಗಿರ್ತಾರೆ. ಅವರು ಆ ಒಂದು ಪ್ರೀತಿ ಇದರಲ್ಲಿರ್ತಾರೆ, ಅಥವಾ ಅವರಿಬ್ಬರು ಮಾತನಾಡ್ತಾ ಅವರು ಸಮಯವನ್ನು ಕಳೀತಾ ಇರ್ತಾರೆ. ಆದರೆ ಯಾವುದೇ ರೀತಿಯ ರೋಗಿಯನ್ನು ಸರಿಯಾಗಿ ಅವರು ಮದ್ದನ್ನು ಕೊಡುವುದಿಲ್ಲ. ಅಲ್ಲಿರುವಂತಹ ಒಂದು ಕಾಂಪೌಂಡರ್ ಆಗಿರ್ಬೋದು, ಅಲ್ಲಿನ ಅವರನ್ನೆಲ್ಲ ರೋಗಿಯನ್ನೆಲ್ಲ ಒಮ್ಮೆ ನೋಡ್ತಾ ಹೋಗ್ತಾನೆ. ನೋಡ್ತಾ ಹೋಗಬೇಕಾದ್ರೆ ಗುಮಾಸ್ತ ನಾರಾಯಣಪ್ಪನಿಗೆ ತಲೆ ಸುತ್ತು ಬಂದು ಅವನು ಮೂರ್ಛೆ ಹೋಗಿರ್ತಾನೆ. ಅದನ್ನು ನೋಡಿದಂತಹ ಅಲ್ಲಿನ ಕಾಂಪೌಂಡರ್ ಅವನೇನು ಹೇಳ್ತಾನೆ ಅಂದರೆ, ಇವನು ಉಸಿರಾಡ್ತಾ ಇಲ್ಲ, ಇವನಿಗೆ ಈಗ ಅಲ್ಲಿನ ವಾರ್ಡ್ ಮುನಿಯ ಬಂದು ಹೇಳ್ತಾನೆ ಗುಮಾಸ್ತನನ್ನು ನೋಡಿ, ಇವನು ನಾರಾಯಣಪ್ಪ ಈ ವಾರ್ಡಿನ ಪೇಷಂಟ್ ಇದ್ದಾನಲ್ಲ, ಈ ವಾರ್ಡ್ನ ಪೇಷಂಟ್ ಮೃತನಾದನೆಂದು ಡಾಕ್ಟರ್ ಹತ್ರ ಹೇಳ್ತಾನೆ. ನೋಡಿ, ಅವನು ಮೃತನಾಗಿದ್ದಾನೆ, ಅವನು ಮಾತನಾಡ್ತಾ ಇಲ್ಲ, ನೀವು ಬಂದು ಚೆಕ್ ಮಾಡಿ ಅಂತ ಹೇಳ್ತಾನೆ. ಆದರೆ ಡಾಕ್ಟರ್ ಹೇಳ್ತಾನೆ, ಸತ್ತೋಗಿದ್ದಾನೆ ಅಂತ ಅದ್ರ ಮೇಲೆ ನಾನು ಯಾಕೆ ಚೆಕ್ ಮಾಡಬೇಕು, ಅವನನ್ನು ಶವದ ಮನೆಗೆ ಹಾಕು ಅಂತ ಹೇಳುವಂಥದ್ದು. ಈ ಒಂದು ಕಥೆಯು ಆಸ್ಪತ್ರೆಯ ವಾತಾವರಣ ಚಿತ್ರಿಸುವುದೊಂದಿಗೆ ಪ್ರಾರಂಭವಾಗ್ತದೆ. ವಾರ್ಡ್ ಬಾಯ್ ಇದ್ದಾನಲ್ಲ, ಅವನು ನೋಡುವಂಥದ್ದು. ಇದು ರಾತ್ರಿಯ ವೇಳೆ ಆಗಿರ್ತದೆ. ತುಕ್ಕಡಿಸ್ತಾ ಇದ್ದವನು ಗಂಟೆಯ ಶಬ್ದ ಕೇಳಿ ಬೇಸರದಿಂದ ಎದ್ದು ಬಂದು ನೋಡಿದಾಗ ಅವನಿಗೆ ಹಾಲನ್ನು ಕುಡಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ನಾರಾಯಣಪ್ಪನಿಗೆ. ಆದರೆ ರೋಗಿ ಹಾಲು ಕುಡಿಯದೆ ಇದ್ದಾಗ ಅವನು ಕಣ್ಣು ಕೂಡ ಬಿಡುತ್ತಾ ಇಲ್ಲ. ಒಂದು ರೀತಿಯ ತಲೆ ಸುತ್ತು ಕೂಡ ಬಂದಿತ್ತು ಅವನಿಗೆ. ನಂತರ ಡಾಕ್ಟರನ್ನು ಕರೆಸಿ ಹೇಳ್ತಾನೆ ಮುನಿಯ, ಆ ವಾರ್ಡಿನ ಪೇಷಂಟ್ ಮೃತನಾಗಿದ್ದಾನೆ, ಆದ್ದರಿಂದ ಅವನನ್ನು ಒಮ್ಮೆ ನೀವು ಪರೀಕ್ಷೆ ಮಾಡಿ ಅಂತ. ಸತ್ತು ಹೋದವನನ್ನು ಪರೀಕ್ಷೆ ಮಾಡುವುದೇನು, ಅವನನ್ನು ಶವದ ಮನೆಗೆ ಹಾಕಿಬಿಡು ಎಂದು ಡಾಕ್ಟರ್
ಗುಮಾಸ್ತ ನಾರಾಯಣಪ್ಪನನ್ನು ಶವನ ಮನೆಗೆ ಹಾಕು ಅಂತ ಹೇಳಿದಾಗ ಅವನನ್ನು ಶವದ ಮನೆಗೆ ಹೋಗಿ ಮಲಗಿಸ್ತಾರೆ. ಆದರೆ ನಿಜವಾಗಿ ನೋಡಿದರೆ ಗುಮಾಸ್ತ ನಾರಾಯಣಪ್ಪ ಸತ್ತಿರುವುದಿಲ್ಲ, ಅವನು ಪ್ರಜ್ಞೆ ಮಾತ್ರ ತಪ್ಪಿರ್ತದೆ. ಅಲ್ಲಿ ಹಾಕಿದ ನಂತರ ಏನಾಗ್ತದೆ ಅಂದರೆ ಒಂದೊಂದೇ ಶವ ಎದ್ದು ಮಾತನಾಡಲಿಕ್ಕೆ ಆರಂಭ ಮಾಡ್ತದೆ. ಅಂದರೆ ಆತ್ಮಗಳು ಮಾತನಾಡಲಿಕ್ಕೆ ಆರಂಭ ಆಗ್ತದೆ. ಹೇಗೆ ಸತ್ತು ಹೋದೆ, ಯಾವ ರೀತಿ ನಿರ್ಲಕ್ಷ್ಯ ಮಾಡಿದರು, ಯಾವ ರೀತಿ ಸರಕಾರಿ ಆಸ್ಪತ್ರೆಯಲ್ಲಿ ನನ್ನನ್ನು ನಿರ್ಲಕ್ಷ್ಯ ಮಾಡಿದರು, ನಾನು ಬಂದೆ, ನಿಜವಾಗಿ ನನಗೆ ಮದ್ದನ್ನು ಅವರು ಸರಿಯಾಗಿ ಕೊಡ್ತಾ ಇದ್ದರೆ ನಾನು ಬದುಕುತ್ತಿದ್ದೆ ಅಂತ ಪ್ರತಿಯೊಬ್ಬ ಆತ್ಮಗಳು ಕೂಡ ಹೇಳುವಂಥದ್ದು ನಾರಾಯಣಪ್ಪನಿಗೆ ಗೊತ್ತಾಗ್ತದೆ. ಹೊರಗಿದ್ದಂತಹ ಪ್ರಪಂಚದಲ್ಲಿ ನನ್ನನ್ನು ಸರಿಯಾಗಿ ನೋಡಿಕೊಂಡಿರಲಿಲ್ಲ, ಒಂದು ವೇಳೆ ನನ್ನ ಹತ್ರ ಸರಿಯಾದ ಹಣ ಇರ್ತಿದ್ರೆ ನಾನು ಬದುಕುತ್ತಿದ್ದೆ. ಅಲ್ಲಿ ಮತ್ತೊಂದು ಉದಾಹರಣೆಯನ್ನು ಕೂಡ ಅವರು ಅಲ್ಲಿ ಕೊಡ್ತಾ ಇರುವಂಥದ್ದು ಕಾಣ್ಬೋದು. ನನಗೆ ಅಲ್ಲಿ ಬಂದ ಆ ಒಂದು ಪೇಷಂಟ್ ಕೂಡ ಒಬ್ಬ ಹೇಳ್ತಾ ಇರುವಂಥದ್ದು, ಶ್ರೀಮಂತರಿಗೆ ಮತ್ತು ಬಡವರಿಗೆ ಒಂದೇ ರೀತಿಯ ಕಾಯಿಲೆ ಬಂದರೂ ಕೂಡ ಶ್ರೀಮಂತರು ಬೇಗ ಗುಣಮುಖರಾಗಿ ಹೋಗ್ತಾರೆ, ಆದರೆ ಬಡವರಿಗೆ ಅದು ಗುಣಮುಖವಾಗುವುದೇ ಇಲ್ಲ. ಕೆಲವೊಮ್ಮೆ ಬಡವರು ಸತ್ತು ಕೂಡ ಹೋಗ್ತಾರೆ. ಅದೇ ರೀತಿಯಲ್ಲಿ ಒಂದು ಆತ್ಮ ಕೂಡ ಅದೇ ರೀತಿಯಾಗಿ ಹೇಳ್ತದೆ, ನಾನು ಸರಿಯಾಗಿ ನನಗೆ ಮದ್ದು ಸಿಗ್ತಿದ್ರೆ, ಸರಿಯಾದ ನನಗೆ ಟ್ರೀಟ್ಮೆಂಟ್ ಮಾಡ್ತಿದ್ರೆ, ಸರಿಯಾಗಿ ನನಗೆ ಚಿಕಿತ್ಸೆ ಕೊಟ್ಟು ಔಷಧಿಯನ್ನು ಕೊಡ್ತಿದ್ರೆ ನಾನು ಬದುಕ್ತಾ ಇದ್ದೆ. ಅದೇ ರೋಗ ಮತ್ತೊಬ್ಬ ಶ್ರೀಮಂತನಿಗೆ ಬಂದಿದೆ, ಅವನು ಒಂದು ದಿವಸದಲ್ಲಿ ತುಂಬನೇ ಹುಷಾರಿಯಾಗಿ ಅವನಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ, ಅವನು ಆರೋಗ್ಯವಾಗಿ ಹೋಗಿದ್ದಾನೆ. ಆದರೆ ನನಗೆ ಸರಿಯಾದ ಚಿಕಿತ್ಸೆಯನ್ನು ಕೊಡದೆ ಸತ್ತು ಹೋಗಿದ್ದೇನೆ, ಹಾಗೆ ನನಗೆ ಶವದ ಮನೆಗೆ ತಂದು ಹಾಕಿದ್ದಾರೆ ಅಂತ ಹೇಳ್ತಾರೆ. ಇದೇ ರೀತಿ ಅನೇಕ ಮಂದಿ ಹೇಳಿದಾಗ ನಾರಾಯಣಪ್ಪನಿಗೆ ಅನ್ನಿಸ್ತದೆ, ಈ ಸಮಾಜದಲ್ಲಿ ಹೊರಗೆ ಪ್ರಪಂಚದಲ್ಲಿ ಜೀವನ ಮಾಡುವುದಕ್ಕಿಂತ ಈ ರೀತಿಯ ಅನ್ಯಾಯ, ಶೋಷಣೆ, ತಾರತಮ್ಯ ಮಾಡುವ ಜೀವನದಲ್ಲಿ ಬದುಕುವುದಕ್ಕಿಂತ ಇಲ್ಲಿ ಸಾಯುವುದೇ ಮೇಲು ಎನ್ನುವಂಥದ್ದು ಅವನು ಆ ರೀತಿಯ ಒಂದು ಅಂತ್ಯಕ್ಕೆ ಅವನು ಬರ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಇಲ್ಲ, ಶವದ ಮನೆಯಲ್ಲಿ ಸಾಯುವುದು ಅಂಥದ್ದು ಒಳ್ಳೆಯದು. ಅಷ್ಟು ತನಕ ಗುಮಾಸ್ತ ನಾರಾಯಣಪ್ಪ ಸತ್ತಿರುವುದಿಲ್ಲ, ಅವನು ಮೂರ್ಛೆ ಹೋಗಿರ್ತಾನೆ ಅಷ್ಟೇ. ಅವನಿಗೆ ಶವದ ಮನೆಯಲ್ಲಿ ಎಚ್ಚರಿಕೆ ಆಗ್ತದೆ, ನಂತರ ಅವನಲ್ಲಿ ಸತ್ತು ಹೋಗುವಂತಹ ಒಂದು ಕತೆ ಶವದ ಮನೆಯಲ್ಲಿ ಕಾಣುವಂಥದ್ದು. ಇನ್ನು ಬರುವಂತಹ ಒಂದು ಕತೆ ಗಾಂಧಿ. ಬೆಸಗರಹಳ್ಳಿ ರಾಮಣ್ಣ ಬರೆದಿರುವಂತಹ ಗಾಂಧಿ ಎನ್ನುವಂತಹ ಕತೆ. ಈ ಒಂದು ಕಥೆಯಲ್ಲಿ ಕೂಡ ಗಾಂಧಿ ಅಂದರೆ ಮಹಾತ್ಮ ಗಾಂಧಿಯ ಒಂದು ಹೆಸರು ನೆನಪಿಗೆ ಬರುವಂಥದ್ದು. ಬೆಸಗರಹಳ್ಳಿ ರಾಮಣ್ಣನವರು ವೃತ್ತಿಯಿಂದ ವೈದ್ಯರಾಗಿದ್ದರಿಂದ ಅವರ ಬಹುತೇಕ ಕಥೆಗಳು ವೈದ್ಯಕೀಯ ಆವರಣಗಳಾದ ಆಸ್ಪತ್ರೆ, ವೈದ್ಯರು, ಆಸುಪಾಸಿನಲ್ಲೇ ಇರ್ತದೆ ಅವರ ಒಂದು ಕತೆ. ಈ ಒಂದು ಕಥೆಯಲ್ಲಿ ಅವರು ಗಾಂಧಿ ಕತೆ ಕೂಡ ಆಸ್ಪತ್ರೆಯ ಆವರಣದ ಸುತ್ತಮುತ್ತಲೂ ರೂಪುಗೊಂಡಿರುವಂತಹ ಒಂದು ಕಥೆಯಾಗಿದೆ. ಮಹಾತ್ಮ ಗಾಂಧಿ ಎಂಬ ಹೆಸರು ಹಳ್ಳಿಯ ತೀರಾ ಬಡತನದ ಹುಡುಗನೊಬ್ಬನಿಗೆ ಇಡ್ತಾರೆ. ಮಹಾತ್ಮ ಗಾಂಧಿ ಅಂತ ಹೆಸರನ್ನು ಕೊಡ್ತಾರೆ. ಈ ಕಥೆಯಲ್ಲಿ ಬರುವ ಆಸ್ಪತ್ರೆಯ ಪ್ರತಿಯೊಬ್ಬರಿಗೂ ಕೂಡ ಅವನ ಹೆಸರನ್ನು ನೋಡಿ ತುಂಬಾ ವಿಸ್ಮಯ ಆಗ್ತದೆ. ಓದುಗ ಸಾಮಾನ್ಯರಿಗೂ ಕೂಡ ವಿಸ್ಮಯ ಆಗ್ತದೆ. ಅಪನಂಬಿಕೆ ಹುಟ್ಟದಿರದು. ಎಂತಹ ಹಳ್ಳಿಯ ಸಾಮಾನ್ಯ ಮನುಷ್ಯ ಕೂಡ ಅವನಿಗೆ ಮಹಾತ್ಮ ಗಾಂಧಿಯ ಪರಿಚಯವಿರಲಿ ಇಲ್ಲದಿರಲಿ, ಅವನಿಗೆ ಮಹಾತ್ಮ ಗಾಂಧಿ ಅಂತ ಹೆಸರನ್ನು ಇಟ್ಟಿದ್ದಾರೆ. ಸಾಮಾನ್ಯ ಜನತೆ ಯಾವುದೇ ದೈವವನ್ನು ಸುಲಭವಾಗಿ ತಮ್ಮವನನ್ನಾಗಿ ಮಾಡಿಕೊಂಡು ಆ ದೇವರ ಹೆಸರು ಬಾಯಲ್ಲಿ ಇರಲಿ ಅಂತ ದೇವರ ಹೆಸರನ್ನು ಇಡುವಂಥದ್ದು ಸಾಮಾನ್ಯ. ಆದರೆ ಇಲ್ಲಿ ಅವರಿಗೆ ಗಾಂಧಿ ಅಂತ ಹೆಸರನ್ನು ಇಡ್ತಾರೆ. ಅದು ಮಹಾತ್ಮ ಎಂಬ ವಿಶೇಷತೆಗಳು ಸಾಮಾನ್ಯ ಮನುಷ್ಯರಿಗೆ ಎಂದೆಂದೂ ನಿಲುಕದ ಪದವಿ ಎಂದು ಅನುಭವದಿಂದ ಅರಿತಿರುವುದರಿಂದಲೂ ಇಂತಹ ಒಂದು ದೊಡ್ಡ ಪದವಿಯ ಗೊಡವೆ ತಮಗೆ ಬೇಡವೆಂದು ದೂರವಾಗಿರುತ್ತಾರೆ. ಆದರೆ ಗಾಂಧಿ ಕಥೆಯ ನಾಯಕನ ಹೆಸರು ಗಾಂಧಿ ಕಥೆಯ ವಿನ್ಯಾಸಕ್ಕಾಗಿ ಕಥೆಗಾರರು ಸೃಷ್ಟಿಸಿಕೊಂಡದ್ದು ಮಾತ್ರ ಎಂಬ ತೀರ್ಮಾನಕ್ಕೆ ಬರಬೇಕಾಗ್ತದೆ. ಆದರೆ ಕಥೆಯಲ್ಲಿ ಎಲ್ಲೂ ಅದು ಕೃತಕವೆನಿಸುವಂತೆ ನಿರ್ವಹಣೆ ಮಾಡುವ ಶಕ್ತಿ ಸಾಮರ್ಥ್ಯ ಕಥೆಗಾರರಿಗೆ ಇರುವುದರಿಂದ ಅವರು ಮಹಾತ್ಮ ಗಾಂಧಿ ಹೆಸರನ್ನೇ ಇಲ್ಲಿ ಇಡ್ತಾರೆ. ಇದು ಒಂದು ಬದುಕಿನ ನೈಜ ಮುಖಗಳಿಗೆ ಕನ್ನಡಿ ಹಿಡಿದು ತೋರುವ ಮೂಲಕ ಸಾಹಿತಿಯಾದರು ವಿಶೇಷವಾದ ಸಾಹಿತ್ಯ ಪ್ರಯೋಜನವನ್ನು ಬಳಸಿಕೊಂಡಿದ್ದಾರೆ. ಇಲ್ಲಿ ಗಾಂಧಿ ಎನ್ನುವಂತಹ ಹುಡುಗ ರೋಗ ಬಂದು ಅವನಿಗೆ ಜೀವನದಲ್ಲಿ ಜಿಗುಪ್ಸೆಯನ್ನು ಹೊಂದಿ ಮೃತವನ್ನು ಪಡುವಂತಹ ಕತೆ ನಾವು ಕಾಣಬಹುದಾಗಿದೆ. ಬೆಸಗರಹಳ್ಳಿ ರಾಮಣ್ಣನವರ ಗಾಂಧಿ ಒಂದು ಮಹತ್ವವಾದ ಸಣ್ಣ ಕಥೆಯಾಗಿದೆ. ಇದು ನಿಜವಾಗಿಯೂ ಮಹಾತ್ಮ ಗಾಂಧಿ ಮತ್ತೆ ಮರುಹುಟ್ಟು ಪಡೆದು ಬಂದರು. ಇಲ್ಲಿನ ಬಳ್ಳೇಕೆರೆ ಮಹಾತ್ಮ ಗಾಂಧಿ ಹೇಗೆ ಹೆಸರಿಲ್ಲದೆ ಸಾಮಾಜಿಕ ಸಂದರ್ಭಗಳಲ್ಲಿ ಕನಿಷ್ಠ ಅಗತ್ಯಗಳನ್ನು ಪಡೆಯಲು ಹೆಣಗಾಡಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಮೃತಪಟ್ಟನು, ಹಾಗೆ ಮೃತ ಹೊಂದುವುದು ಅನಿವಾರ್ಯ. ಅಂದರೆ ನಿಜವಾದ ಗಾಂಧಿ ಮತ್ತೆ ಹುಟ್ಟಿ ಬಂದರೂ ಕೊನೆಗೆ ಅವರಿಗೂ ಸಾಮಾಜಿಕ ಆರ್ಥಿಕ
ಪರಿಸರದಲ್ಲಿ ಸಿಗುವ ಮಾನ್ಯತೆಯ ಬಗ್ಗೆ ಇಲ್ಲಿ ಹೇಳ್ತಾರೆ. ಇಲ್ಲಿ ಗಾಂಧಿ ಎನ್ನುವಂಥವನು ಆಸ್ಪತ್ರೆಗೆ ಬಂದಿರ್ತಾನೆ. ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಅವನಲ್ಲಿ ಹಣ ಇರೋದಿಲ್ಲ. ಹಣ ಇಲ್ಲದಂಥವರನ್ನು ಯಾವ ರೀತಿ ನೋಡ್ಕೊಳ್ತಾರೆ, ಅವನಿಗೆ ಯಾವುದೇ ಚಿಕಿತ್ಸೆಯನ್ನು ಸರಿಯಾಗಿ ಕೊಡುವುದಿಲ್ಲ, ಅವನ ಬಗ್ಗೆ ಯಾರೂ ಕೂಡ ನೋಡುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಅವನು ಯಾವ ರೀತಿ ಮೃತಪಡ್ತಾನೆ ಎನ್ನುವಂಥದ್ದು ಹೇಳುವಂಥದ್ದು ನಿಜವಾದ ಗಾಂಧಿ. ಮತ್ತೆ ಹುಟ್ಟಿ ಬಂದರೂ ಕೊನೆಗೆ ಅವರಿಗೂ ಅದೇ ರೀತಿ ಆಗ್ತದೆ ಎನ್ನುವಂಥ ಕಥೆಯನ್ನು ಇಲ್ಲಿ ಹೇಳುವಂಥದ್ದನ್ನು ಕಾಣ್ಬೋದು. ಆಸ್ಪತ್ರೆಯಲ್ಲಿ ಬಂದು ಅವನಿಗೆ ಜಿಗುಪ್ಸೆ ಬರುವಂಥದ್ದು, ಯಾರೂ ಕೂಡ ಅವನಿಗೆ ಸರಿಯಾದ ಚಿಕಿತ್ಸೆಯನ್ನು ಔಷಧಿಯನ್ನು ಕೊಡದೇ ಇದ್ದಾಗ ಅವನು ಅಲ್ಲಿಯೇ ಮರಣ ಹೊಂದುವಂಥದ್ದನ್ನು ಕಾಣ್ಬೋದಾಗಿದೆ. ಅವನಿಗೆ ಸರಿಯಾಗಿ ಚಿಕಿತ್ಸೆಯನ್ನು ಕೂಡ ಯಾರು ಕೂಡ ನೀಡುವುದಿಲ್ಲ. ಆದರೆ ಗಾಂಧಿಯನ್ನು ಪರೀಕ್ಷೆ ಮಾಡಿದಂತಹ ವೈದ್ಯರು ಅವನಿಗೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಇರುವುದೆಂದು, ಅವನಿಗೆ ಎಕ್ಸ್ರೇ, ಹೃದಯ ಪರೀಕ್ಷೆ, ರಕ್ತ, ಮೂತ್ರ ಪರೀಕ್ಷೆ ಮಾಡಬೇಕೆಂದು, ಅದಕ್ಕಾಗಿ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಸೇರಿಸಬೇಕೆಂದು ಅದಕ್ಕಾಗಿ ಚೀಟಿ ಬರೆದು ಕೊಡುವುದಾಗಿ ತಿಳಿಸುತ್ತಾರೆ. ಇರುವ ಪುಡಿ ಗಂಟನ್ನೇ ಒಟ್ಟುಗೂಡಿಸಿ ಕರಿಸಿದ್ದೇಗೌಡ, ಅವನ ಮಗಳು ನಿಂಗಮ್ಮ, ಗಾಂಧಿ, ಪದ್ದಿ ದೊಡ್ಡಾಸ್ಪತ್ರೆಗೆ ಬರ್ತಾರೆ. ಹೊರ ರೋಗಿಗಳನ್ನು ನೋಡುವ ವಿಭಾಗದಲ್ಲಿ ಗಾಂಧಿಯ ಚೀಟಿಯನ್ನು ನೋಡಿದ ಗುಮಾಸ್ತ, ಇವನ ಹೆಸರು ಮಹಂತೇಗೌಡ ಎಂದಿರಬೇಕಿತ್ತು, ಅದು ತಪ್ಪಿ ಮಹಾತ್ಮ ಗಾಂಧಿಯಾಗಿದೆ ಎಂದು ಭಾವಿಸುತ್ತಾರೆ. ಮೊದಲು ಸಣ್ಣ ಆಸ್ಪತ್ರೆಯಲ್ಲಿ ನೋಡ್ತಾರೆ. ಅದಾದ ನಂತರ ದೊಡ್ಡ ಆಸ್ಪತ್ರೆಗೆ ಬರ್ತಾರೆ. ದೊಡ್ಡ ಆಸ್ಪತ್ರೆಯಲ್ಲಿ ವೈದ್ಯರ ತಂಡ ಕೂಡ ಹುಡುಗನ ಹೆಸರನ್ನು ಕುರಿತು ನಂಬಬೇಕೋ ಬಿಡಬೇಕು ಎಂದು ವಿಸ್ಮಯದಲ್ಲಿ ಇರ್ತಾರೆ. ಹುಡುಗನಿಗೆ ಹೃದಯ ಮತ್ತು ಮೂತ್ರಪಿಂಡಗಳ ಕಾಯಿದೆ ಎಂದು ಬರೆದುಕೊಟ್ಟ ಔಷಧ ಎಲ್ಲನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲೇ ಕೊಡಿ ಎಂದು ತಿಳಿಸುತ್ತಾರೆ. ಆದರೆ ಕರಿಸಿದ್ದೇಗೌಡ ತನ್ನ ಮಗನನ್ನು ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡು ಹುಷಾರಾಗಿ ನೋಡಿಕೊಳ್ಳಬೇಕೆಂದು ಅತ್ತು ಕರೆದು ಅಂಗಲಾಚಿ ಬೇಡಿಕೊಂಡದ್ದರಿಂದ ವೈದ್ಯರು ಅವನನ್ನು ಗಂಡಸರ ವಾರ್ಡಿನಲ್ಲಿ ದಾಖಲಿಸಲು ಬರೆದುಕೊಡ್ತಾರೆ. ಜನರಲ್ ವಾರ್ಡ್ನಲ್ಲಿ 30 ಜನರಿಗೆ ಸ್ಥಳಾವಕಾಶವಿರಬೇಕಾದ ಕಡೆ 60 ಜನರಿರುವ ಕಡೆ ಗಾಂಧಿಗೂ ಒಂದು ಹಾಸಿಗೆ ಕೊಟ್ಟು ಮಲಗಿಸುತ್ತಾರೆ. ಕರಿಸಿದ್ದೇಗೌಡ ತಂದ ಹಣ, ಎಕ್ಸ್ರೇ, ಔಷಧಿಗೆಂದು 3 ದಿನಗಳಿಗೆ ಮುಗಿದು ಹೋದುದರಿಂದ ಮಗಳು ಮತ್ತು ಮೊಮ್ಮಗಳ ಕಿವಿಯ ಓಲೆಗಳನ್ನು ಅಡವಿಟ್ಟು ಹಣ ತರಲು ಮತ್ತೆ ಹಳ್ಳಿಗೆ ಬರುತ್ತಾರೆ. ತಾನು ಹೋಗುವ ಮುನ್ನ ಗಾಂಧಿ ತನ್ನನ್ನು ಕರೆದೊಯ್ಯಬೇಕೆಂದು, ತಾನು ಸತ್ತರೆ ಹಲಸಿನ ಮರದ ಬುಡದಲ್ಲಿ ಹಾಕಬೇಕೆಂದು ಕೇಳಿಕೊಳ್ಳುತ್ತಾನೆ. ಈ ಮಾತಿಗೆ ಎಲ್ಲರೂ ಅತ್ತು ಕರೆದು ಹಾಗೆ ಮಾತನಾಡಬಾರದೆಂದು ಹೇಳಿ ಬಂದ ಕರಿಸಿದ್ದೇಗೌಡನಿಗೆ ಚಿನ್ನದ ಮೇಲೆ ಕೂಡ ಸಾಲ ಸಿಗದೆ ಹೋಗ್ತದೆ. ಕೊನೆಗೆ 250 ರೂಪಾಯಿಗೆ ಹಲಸಿನ ಮರವನ್ನು ಕೊಳ್ಳುವವರು ದೊರೆತಾಗ ವಿಧಿ ಇಲ್ಲದೆ ಅದನ್ನೇ ಮಾರಿ ಹಣ ಹೊಂದಿಸಿಕೊಂಡು 2 ದಿನ ನಂತರ ಹಿಂದಿರುಗುತ್ತಾರೆ. ಆಸ್ಪತ್ರೆಯ ಬಾಗಿಲಲ್ಲೇ ಅವನ ಮಗಳು ನಿಂಗಮ್ಮ, ಮೊಮ್ಮಗಳು ಪದ್ದಿ ಅಳುತ್ತಾ ನಿಂತಿರುವುದನ್ನು ಕಂಡು ಯಾವಾಗ ಜೀವ ಹೋಯಿತು ಎಂದು ಕೇಳುತ್ತಾನೆ. ರಾತ್ರಿ ಸರಿ ಹೊತ್ತಿನಲ್ಲಿ ಎಂದು ಉತ್ತರಿಸಿದ ಮಗಳಿಗೆ, ಮನುಷ್ಯ ಸಾಯ್ದೆ ಕಲ್ಲು ಸಾಯ್ತದ, ಸುಮ್ಕಿರಮ್ಮಂತೆ ಎಂದು ಗಾಂಧಿಯ ಹೆಣವನ್ನು ಪಡೆಯಲು ಅಪ್ಪಣೆಗಾಗಿ ದೊಡ್ಡ ಸಾಹೇಬರ ರೂಮಿಗೆ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಕೊನೆಗೆ ಗಾಂಧಿ ಸಾವನ್ನಪ್ಪುವಂಥದ್ದು ಇಲ್ಲಿ ಕಾಣ್ಬೋದು. ಅಸಹಾಯಕತೆ ನೊಂದ ಹುಡುಗನನ್ನು ಅಸಹಾಯಕತೆ ಇಲ್ಲಿ ಕಾಣುವಂಥದ್ದು ನಿಮಗೆ ಗೊತ್ತಾಗ್ಬೋದು. ಹಳ್ಳಿಯ ಬಡತನದ ಅಂಚಿನಲ್ಲಿರುವ ಸಾಮಾನ್ಯ ಹುಡುಗನೊಬ್ಬನಿಗೆ ಸರಕಾರಿ ಆಸ್ಪತ್ರೆಯಲ್ಲಿ ಸಿಗುವ ವೈದ್ಯಕೀಯ ಸೌಲಭ್ಯ ಯಾವಾಗ ಬಗೆಯದಾಗಿರುತ್ತದೆ ಎಂಬ ಸರಕಾರಿ ಆಸ್ಪತ್ರೆಗಳ ಸ್ಥಿತಿಗತಿಗಳ ನೈಜ ಚಿತ್ರಣ ಗಾಂಧಿ ಕಥೆಯ ವಸ್ತು. ಅತ್ಯಂತ ಎಳೆಯ ವಯಸ್ಸಿಗೆ ಹೃದಯ ರೋಗವನ್ನು ಹೊತ್ತಂತಹ ಬಾಲಕನ ಹೆಸರು ಮಹಾತ್ಮ ಗಾಂಧಿ. ಆ ಹೆಸರು ಉಂಟು ಮಾಡುವ ಪರಿಣಾಮ ಬಹಳ ಕ್ಷಣಿಕವಾದದ್ದು. ಹೀಗೆ ಗಾಂಧಿಗೂ ಆ ಕಥೆಯ ವಸ್ತು ವಿನ್ಯಾಸಕ್ಕೂ ಸಂಬಂಧವೇನೂ ಇಲ್ಲ. ಆದರೂ ಕೂಡ ಆ ಹುಡುಗನಿಗೆ ಬರುವಂತಹ ಹೃದಯದ ರೋಗ, ಹಾಗೆ ಅವನ ಅಸಹಾಯಕತೆ, ಅವನು ಬಡವನಾಗಿದ್ದ, ಅವನಿಗೆ ಬರುವಂತಹ ಕಷ್ಟದ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಇನ್ನು ಬರುವಂತಹ ಕತೆ ರೊಟ್ಟಿ, ಪಿ ಲಂಕೇಶ್ ಅವರ ರೊಟ್ಟಿ ಕತೆ. ಈ ಒಂದು ರೊಟ್ಟಿ ಕತೆ ಯಾವ ರೀತಿ ವಿಚಾರವನ್ನು ತಿಳಿಸ್ತದೆ ಅಂತ ಹೇಳಿದರೆ, ಕತೆ ಸಂಪೂರ್ಣವಾಗಿ ಸಿಂಗಾರಪೇಟೆಯ ರೈಲ್ವೆ ನಿಲ್ದಾಣದಲ್ಲಿ ಆಗುವಂಥದ್ದು. ಸಿಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಹುಟ್ಟಿ ಅಲ್ಲಿಯೇ ಆ ಕತೆ ಮುಗೀತದೆ. ಎಲ್ಲ ರೈಲ್ವೆ ನಿಲ್ದಾಣದಂತೆ ಸಿಂಗಾರಪೇಟೆಯ ರೈಲ್ವೆ ನಿಲ್ದಾಣದಲ್ಲಿ ಕೂಡ ಇತ್ತಿಂದತ್ತ ಜನ ಹೋಗ್ತಾನೆ ಇರ್ತಾರೆ. ತುಂಬ ಪುಟ್ಟ ಮಕ್ಕಳಿರ್ಬೋದು, ದೊಡ್ಡವರು ಎಲ್ಲರೂ ಕೂಡ ಓಡಾಡ್ತಾ ಇರುವಂತಹ ಜಾಗ. ಇಲ್ಲಿ ಇಂತಹ ಒಂದು ವಾತಾವರಣದಲ್ಲಿ ಒಂದು
ಗೊಂದಲ ಉಂಟಾಗ್ತದೆ. ಆ ಸ್ಟೇಷನ್ನ ಒಳಗಡೆ ಮಗಳ ಬಾಳಂತನ ಮಾಡಲು ಬಂದಿದ್ದ 40 ಪ್ರಾಯದ ಹೆಂಗಸು ಒಬ್ಬಂಟಿಯಾಗಿ ರೈಲನ್ನು ಹಿಡಿಯಲು ಬಂದಿರ್ತಾಳೆ. ಮಗಳ ಬಾಳಂತನ ಮಾಡಲಿಕ್ಕೆ ಬಂದಿರುವಂಥದ್ದು 40 ಪ್ರಾಯದ ಹೆಂಗಸು. 8 ದಿನಗಳ ಹಿಂದೆ ಆ ಸ್ಟೇಷನ್ನನ್ನು ಮೊದಲ ಬಾರಿಗೆ ನೋಡಿದ ಹೆಂಗಸು ಸ್ಟೇಷನ್ನ ವಾತಾವರಣದ ಅರ್ಥವನ್ನು ಗ್ರಹಿಸಲಾಗದೆ ಮಗಳು ಅಳಿಯನನ್ನು ಕೇಳಲು ನೋಡುತ್ತಾಳೆ. ಆದರೆ ಮಗಳು ಅಳಿಯರಿಂದ ಅವಳಿಗೆ ಉತ್ತರ ಸಿಗದೆ ಹಾಗೆ 8 ದಿನಗಳು ಬಾಳಂತನ ಮುಗಿಸಿ ಹಿಂದಿರುಗುತ್ತಾಳೆ. ಪ್ರಯಾಣದ ಸೌಕರ್ಯಕ್ಕೆಂದು ಅವಳಿಗೆ ಮಗಳು ಕೆಲವು ರೊಟ್ಟಿಗಳನ್ನು ಹಣ್ಣುಗಳನ್ನು ಕಟ್ಟಿಕೊಟ್ಟಿರ್ತಾಳೆ. ಇಲ್ಲಿ 40ರದ ಹೆಂಗಸೊಬ್ಬಳು ಏನು ಮಾಡಿರ್ತಾಳೆ, ತನ್ನ ಮಗಳ ಬಾಳಂತನಕ್ಕಾಗಿ ಹೋಗಿರ್ತಾಳೆ. ರೈಲಿನಲ್ಲಿ ಹೋಗಿದಂತಹ ಸಂದರ್ಭದಲ್ಲಿ ಏನಾಗಿರ್ತದೆ, ರೈಲಿನಲ್ಲಿ ಹೋಗಿರ್ತಾಳೆ. ನಂತರ ಬರಬೇಕಾದ್ರೆ ಒಬ್ಬಳೇ ಬರ್ತಾಳೆ. ಅವಳು ಮಗಳು ರೊಟ್ಟಿಯೆಲ್ಲ ಕಟ್ಟಿಕೊಂಡಿರ್ತಾಳೆ. ಅದೇ ರೈಲ್ವೆ ಸ್ಟೇಷನ್ನಲ್ಲಿ ಬಂದು ಅವಳು ಹಸಿವಾಗ್ತದೆ ಅಂತ ಹೇಳಿ ಅಲ್ಲಿ ತಿನ್ನಲಿಕ್ಕೆ ಆರಂಭ ಮಾಡ್ತಾಳೆ. 4 ಮೈಲಿ ಮನೆಯಿಂದ ಸ್ಟೇಷನ್ನವರೆಗೆ ನಡೆದು ತಲುಪಿದ ಅವಳಿಗೆ ವಿಪರೀತ ಆಯಾಸ ಆಗ್ತದೆ. ನಿಲ್ಲಲು ಕೂಡ ಸ್ಥಳ ಇರುವುದಿಲ್ಲ. ಅದರಿಂದ ಒಂದು ಕಡೆಯಲ್ಲಿ ಕಂಬಕ್ಕೆ ಹೊರಗೆ ನಿಂತು ಅಲ್ಲಿಯೇ ತಿನ್ನಲಿಕ್ಕೆ ಆರಂಭ ಮಾಡ್ತಾನೆ. ಅಂತಹ ಸಂದರ್ಭದಲ್ಲಿ ತುಂಬು ಕೂದಲಿನ ವ್ಯಕ್ತಿಯೊಬ್ಬ ಭಯಭೀತಳ ಆಗುತ್ತಾಳೆ. ಆಗ ಜ್ವರದಿಂದ ಸೋತು ಹೋಗಿದ್ದ ಮುಖ, ಕಣ್ಣುಗಳು ಸುತ್ತ ದೊಡ್ಡ ಕಂದಕಗಳು, ಲೆಕ್ಕವಿಲ್ಲದಷ್ಟು ಗೆರೆಗಳು, ಮುಖದ ತುಂಬ ಕೋಪ ನೋವು ಇದ್ದುಕೊಂಡು ಇರುವಂತಹ ವ್ಯಕ್ತಿಯನ್ನು ನೋಡ್ತಾನೆ. ಅವನು ಬಂದು ಅವಳ ಕೈಯಿಂದ ಎಳಿಲಿಕ್ಕೆ ನೋಡುವಂಥದ್ದು. ಆ ವ್ಯಕ್ತಿ ಅವನಿಗೆ ಕೂಡ ಹಸಿವಾಗಿರ್ತದೆ. ಆದರೆ ಅವಳು ಬೊಬ್ಬೆ ಹಾಕಿ ಕಟ್ಟಿಕೊಟ್ಟಂತಹ ರೊಟ್ಟಿಗಳನ್ನು ನೆನೆದು ತಿನ್ನಲು ನೋಡಿದಾಗ ಆ ವ್ಯಕ್ತಿ ಅವಳ ಕೈಯಿಂದ ಕಿತ್ತುಕೊಂಡು ತಿನ್ನಲಿಕ್ಕೆ ತೊಡಗ್ತಾನೆ. ಆ ಕ್ಷಣದಲ್ಲಿ ನಡೆದು ಹೋದಂತಹ ಸಂಗತಿ. ಅವಳು ಬೆಚ್ಚಿ ಬೀಳ್ತಾಳೆ, ಅವಳು ಬೊಬ್ಬೆ ಹಾಕ್ತಾಳೆ, ಕಳ್ಳ ಅಂತ. ಅಲ್ಲಿನ ಸುತ್ತಲಿನ ಜನರು ಬರ್ತಾರೆ, ಅವನಿಗೆ ತುಂಬಾ ಹೊಡಿತಾರೆ. ಹಾಗೆ ಪೊಲೀಸ್ ಕೂಡ ಬರ್ತಾರೆ. ರೋಷಗೊಂಡ ಹೆಂಗಸೊಬ್ಬಳ ಸಹಾಯಕ್ಕೆ ಬರದೆ ಸುತ್ತಮುತ್ತಲೆಲ್ಲರೂ ಏನು ಮಾಡ್ತಾರೆ, ಆದರೆ ಅವಳಿಗೆ ಗೊತ್ತಿರುವುದಿಲ್ಲ ಅವನೊಬ್ಬ ಹುಚ್ಚ, ಅವನೊಬ್ಬ ಬಡವ, ಅವನಿಗೆ ತಿನ್ನಲಿಕ್ಕೆ ಅನ್ನ ಇಲ್ಲದೆ ಅವನು ಆ ರೀತಿ ಮಾಡಿಕೊಂಡಿರುವಂಥದ್ದು. ಅವಳು ಬೊಬ್ಬೆ ಹಾಕಿ ಅವಳು ಭಯದಿಂದ ಆ ರೀತಿ ಮಾಡಿರ್ತಾಳೆ. ಅಲ್ಲಿಗೆ ಪೊಲೀಸ್ ಕೂಡ ಬರ್ತಾರೆ. ಅವಳ ಭಯ ಸಹಾಯಕತೆ ಅಳುವ ಆಗಿ ಪರಿಣಮಿಸಿ ಅವಳು ಜೋರಾಗಿ ಅಳತೊಡಗಿರ್ತಾಳೆ. ಪೊಲೀಸ್ ಬಂದು ಅವಳಿಂದ ಬ್ಯಾಗನ್ನು ಕಸಿದುಕೊಂಡು ಆ ಭಿಕ್ಷುಕನಿಗೆ ರಕ್ತ ಬರುವಂತೆ ಬಾರಿಸ್ತಾನೆ. ಜನ ಪೊಲೀಸಿನವನ ದೊಣ್ಣೆ ಹಿಡಿದುಕೊಂಡು ಯಾಕೆ ಹೊಡೆದು ಎಂದು ಅವನ ವಿರುದ್ಧ ತಿರುಗಿ ಬೀಳತೊಡಗಿರ್ತಾರೆ. ಆಗ ಹೆಂಗಸರು ಯಾರನ್ನೂ ಹೊಡಿಬೇಡಿ ಎಂದು ಕೇಳಿಕೊಳ್ಳುತ್ತಾಳೆ. ಕಳ್ಳನ ಬಳಿಗೆ ಹೋಗಿ ತಾನೇ ಚೀಲದಿಂದ ಹಣ್ಣು ತೆಗೆದು ಸ್ನೋ ಪೌಡರ್ ಎಲ್ಲ ತೆಗೆದು ಕಳ್ಳನಿಗೆ ಸುತ್ತಲಿನ ಎಲ್ಲರಿಗೂ ಕೊಡಬೇಕೆಂದು ಅಂತಃಕರಣದಿಂದ ಹೋದರೆ ಯಾರೂ ಅವಳಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ಆಗ ಅಲ್ಲಿಗೆ ಇದ್ದಕ್ಕಿದ್ದಂತೆ ಮಿಲಿಟರಿ ವ್ಯಾನ್ ಒಂದು ಬರುತ್ತದೆ. ಇದರಿಂದ ಶಕ್ತಿ ಪಡೆದ ಪೊಲೀಸ್ ಸುತ್ತ ಜನರನ್ನು ಚದುರಿಸಲು ಲಾಠಿ ಬೀಸತೊಡಗ್ತಾರೆ. ಹೆಂಗಸರು ಹೊಡೆಯಬೇಡಿ ಎಂದು ಪ್ರತಿಭಟಿಸಿದರೂ ಕೂಡ ಅವಳ ಮೇಲೆ ಕಾಮುಕ ದೃಷ್ಟಿ ಬೀರಿದಂತಹ ಪೊಲೀಸ್ ಅವಳನ್ನು ರಿವಲ್ ದಳಕ್ಕೆ ಒಪ್ಪಿಸುತ್ತಾರೆ. ರಿಸರ್ವ್ ಆಗ ಅವಳಿಗೆ ತಾನು ಜನರೊಂದಿಗೆ ಒಂದಾಗಬೇಕು, ಈ ಪೊಲೀಸರನ್ನು ಪ್ರತಿಭಟಿಸಿ ಪಾರಾಗಬೇಕು, ಭಿಕ್ಷುಕನಿಗೆ ಆಹಾರ ನೀಡಬೇಕು ಎಂದು ಉಕ್ಕಿ ಬರುತ್ತಿದ್ದ ಅಂತಃಕರಣಕ್ಕೆ ಅವಕಾಶವಿಲ್ಲದಾಗಿ ಆ ಪೊಲೀಸರ ರಹಸ್ಯ ರಕ್ಷಣೆ ಸಹಿಸಬೇಕಾಗ್ತದೆ, ಅಸಹ್ಯವಾದ ರಕ್ಷಣೆ ಸಹಿಸಬೇಕಾಗ್ತದೆ. ಆವಾಗ ಅವಳಿಗೆ ಅರಿವಾಗ್ತದೆ, ಇಲ್ಲ ನಾನು ಆ ರೀತಿ ಮಾಡಬಾರ್ದಿತ್ತು, ಜನರಿಗೆ ಸೇರಬೇಕಿತ್ತು. ಹಾಗೆ ಪೊಲೀಸರ ಒಂದು ವರ್ತನೆಯನ್ನು ಅವಳು ಸಹಿಸುವುದಿಲ್ಲ. ಅಂಥ ಸಂದರ್ಭದಲ್ಲಿ ಅವಳಿಗೆ ಮತ್ತೆ ಅರಿವಾಗುವಂಥದ್ದು ಒಂದು ರೊಟ್ಟಿ ಕತೆ. ಅದು ರೈಲ್ವೆ ಸ್ಟೇಷನ್ನಲ್ಲಿ ಆಗುವಂತಹ ಒಂದು ಘಟನೆಯಾಗಿರ್ತದೆ. ಇನ್ನು ಬರುವಂತಹ ಕತೆ ಮಾರಿಕೊಂಡವನು. ದೇವನೂರು ಮಾರಿಕೊಂಡವನು ಕಥೆಯಲ್ಲಿ ಏನಾಗಿರ್ತದೆ, ಮಾರಿಕೊಂಡವನು ಕಥೆಯಲ್ಲಿ ಬದುಕನ್ನು ಅರಸಿ ಹುಟ್ಟಿ ಬೆಳೆದ ಊರನ್ನು ತೊರೆದು ನಿರ್ಗತಿಕರಾಗಿ ಹೊರಟಂತಹ ದಂಪತಿಗಳ ಸಂಸಾರದ ಚಿತ್ರಣವನ್ನು ಇಲ್ಲಿ ನಾವು ಕಾಣ್ಬೋದು. ಅವರು ನಿರಾಶ್ರಿತರು, ಅಸಹಾಯಕರು, ಅವರಿಗೆ ಎಲ್ಲೂ ಕೂಡ ಜಾಗ ಇರಲಿಲ್ಲ. ಅವರು ಎಲ್ಲಿಗಾದರೂ ಒಂದು ಕಡೆ ಕೆಲಸ ಆಗಬೇಕಿತ್ತು ಅವರಿಗೆ. ಆ ದಂಪತಿಗಳಿಗೆ ಆಶ್ರಯವನ್ನು ನೀಡುವಂಥವರು ಗೌಡರು. ಅವರು ಎಲ್ಲಿ ಕೂಡ ಅಸಹಾಯಕರಾಗಿದ್ದರು, ಅವರಿಗೆ ಎಲ್ಲಿ ಕೂಡ ಮನೆ ಕೂಡ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಗೌಡರು ಸಿಗ್ತಾರೆ. ಗೌಡರು ಹೇಳ್ತಾರೆ, ನೋಡಿ ನಮಗೆ ಒಂದು ಮನೆ ಇದೆ, ಅಲ್ಲಿ ನೀವು ತೋಟವನ್ನೆಲ್ಲ ನೋಡಿಕೊಂಡು ಇರಿ, ಅಲ್ಲಿ ಒಂದು ಮನೆಯೆಲ್ಲ ಇದೆ, ಅಲ್ಲಿ ತೋಟ ಕೂಡ ಇದೆ, ಅದನ್ನು ನೀವು ನೋಡ್ಕೊಂಡಿರಿ ಅಂತ ದಂಪತಿಯನ್ನು ಬರಲಿಕ್ಕೆ ಹೇಳ್ತಾರೆ ಗೌಡರು. ಎಲ್ಲ ದುಷ್ಟ ವ್ಯಸನಗಳ ದಾಸನಾದಂಥ ಗೌಡರ ಮಗನಿಂದಾಗುವ ಶೋಷಣೆ. ಗೌಡ್ರೇನು ಎಲ್ಲ ಕೆಲಸವನ್ನು ಕೊಡ್ತಾರೆ, ಆದರೆ ಆ ಒಂದು ಮನೆಗೆ ಗೌಡ್ರ ಮಗ ಯಾವಾಗಲೂ ಬಂದು ಉಪದ್ರ ಕೊಡ್ತಾ ಇದ್ದ, ಅವನು ತುಂಬಾ ಕೆಟ್ಟವನಾಗಿದ್ದ, ಶೋಷಣೆಯನ್ನು ಮಾಡ್ತಾ ಇದ್ದ. ಆ ಚಿತ್ರಿಸುವುದರ ಮೂಲಕ ಬಡವರ ಕೋಪ ದವಡೆಗೆ ಮೂಲ, ಅಂದರೆ ಬಡವರ ಕೋಪ ದವಡೆಗೆ ಮೂಲ ಅಂತ ಅವರು ಯಾವುದೇ ರೀತಿಯ ಪ್ರತಿಭಟನೆ ಮಾಡುವುದಿಲ್ಲ, ಆ ಕೋಪವನ್ನೆಲ್ಲ ಸಹಿಸ್ಕೊಳ್ತಾರೆ.
ಅವನು ಗೌಡ್ರ ಮಗ ಬಂದು ಅವಳ ಜೊತೆಗೆ ಯಾವಾಗಲೂ ಅಸಭ್ಯವಾಗಿ ವರ್ತಿಸುವಂಥದ್ದು, ಜೊತೆಗೆ ಇರಬೇಕು ಅಂತ ಹೇಳುವಂಥದ್ದು, ಇದನ್ನೆಲ್ಲ ನೋಡಿ ಅವರು ನಾವು ಎಷ್ಟಾದರೂ ಬಡವರು ಅಂತ ಹೇಳಿ ಅವರು ಮಾತನಾಡುವುದಿಲ್ಲ. ಅವನಿಗೆ ಬೇಕಾದಂತೆ ಎಲ್ಲವನ್ನು ಕೂಡ ಮಾಡಿಕೊಡ್ತಾರೆ. ಬದುಕಿನ ಅನಿವಾರ್ಯತೆ, ಅಸಹಾಯಕತೆಯಿಂದಾಗಿ ಎಲ್ಲವನ್ನು ತಿಳಿದರೂ ತಿಳಿಯದ ಹಾಗೆ ಬಾಳುವಂತಹ ಒಂದು ಸಾಮಾಜಿಕ ಬದುಕಿನ ಕತೆ ಮಾರಿಕೊಂಡವರ ಕಥೆಯಲ್ಲಿ ಬರ್ತದೆ. ದಂಪತಿಗಳಿಬ್ಬರು ಕಷ್ಟದಲ್ಲಿರ್ತಾರೆ. ಅವರಿಗೆ ಏನೂ ಇಲ್ಲದಾಗ ಗೌಡ್ರ ಮನೆಯನ್ನು ಕೊಡ್ತಾರೆ. ಆದರೆ ಗೌಡ್ರ ಮಗ ಆ ರೀತಿ ಮಾಡ್ತಾನೆ ಅಂತ ಗೌಡ್ರಿಗೆ ಗೊತ್ತಿರೋದಿಲ್ಲ. ಗೌಡ್ರ ಮಗ ಪ್ರತಿ ಬಾರಿ ಅವರ ಮನೆಗೆ ಹೋಗುವಂಥದ್ದು, ಅಲ್ಲಿ ಮಾಂಸದಾಟವನ್ನು ಮಾಡುವಂಥದ್ದು, ಅವರ ಹೆಂಡತಿಯನ್ನು ಕೂಡ ಬಲವಂತವಾಗಿ ಬಲಾತ್ಕಾರ ಮಾಡುವಂಥದ್ದೆಲ್ಲ ಮಾಡ್ತಾ ಇದ್ದ. ಆದರೆ ಅವರು ಬಡವರ ಕೋಪ ದವಡೆಗೆ ಮೂಲ, ಅದನ್ನು ಹೇಳಿ ಕೂಡ ನಮಗೆ ಏನೂ ಸಹಾಯ ಸಿಗಲಿಕ್ಕಿಲ್ಲ ಅಂತ ಹೇಳಿ ಬಾಯಿ ಮುಚ್ಚಿ ಕೂತ್ಕೊಳ್ಳುವಂಥದ್ದು, ಎಲ್ಲ ಕಷ್ಟವನ್ನು ಅನುಭವಿಸುವಂಥದ್ದು ಈ ಒಂದು ಕಥೆಯಲ್ಲಿ ಕಾಣುವಂಥದ್ದು. ಇನ್ನು ಕೃಷ್ಣೇಗೌಡರ ಆನೆ, ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂತಹ ಆ ಒಂದು ಆನೆಯ ಕತೆ. ಒಂದು ಆನೆಯನ್ನು ಅವರು ಸಾಕುವಂಥದ್ದು. ಆ ಆನೆಯನ್ನು ಸಾಕಿದ ನಂತರ ಆ ಊರಿಗೆಲ್ಲರಿಗೂ ಕೂಡ ಅದು ಒಂದು ಉಪದ್ರ ಕೊಡುವಂಥದ್ದು. ನಂತರ ಅವರು ಸಿಟ್ಟಿನಿಂದ ಅವರನ್ನು ಎಲ್ಲರೂ ಬೈಯುವಂಥದ್ದನ್ನೆಲ್ಲ ಕಾಣ್ಬೋದು. ಕೃಷ್ಣೇಗೌಡರ ಆನೆ ನಮ್ಮ ಕನ್ನಡ ನಾಡು ಮಾತ್ರವಲ್ಲ, ಭಾರತ ದೇಶದ ಹಳ್ಳಿಗಳಲ್ಲಿ ರೂಪುಗೊಳ್ಳಬಹುದಾದಂಥ ಒಂದು ಸಾಮಾಜಿಕ, ರಾಜಕೀಯ, ಆರ್ಥಿಕ, ಧಾರ್ಮಿಕ ಜೀವನವನ್ನು ಸಮಗ್ರವಾಗಿ ಈ ಒಂದು ಕಥೆಯಲ್ಲಿ ಕಾಣ್ಬೋದಾಗಿದೆ. ಈ ಒಂದು ಕಥೆಯಲ್ಲಿ ನಾವು ಒಂದು ನೋಡಿದರೆ, ಕೃಷ್ಣೇಗೌಡರು ಒಂದು ಆನೆಯನ್ನು ಸಾಕ್ತಾರೆ. ಆ ಆನೆಯನ್ನು ಸಾಕಿದ ನಂತರ ಆ ಊರಿನ ಜನರಿಗೆ ರೋಸಿ ಹೋಗ್ತದೆ. ಯಾಕಂದರೆ ಆ ಆನೆ ಆ ಊರಿನ ಜನರಿಗೆಲ್ಲರಿಗೂ ಹೋಗಿ ಉಪದ್ರ ಕೊಡುವಂಥದ್ದನ್ನು ಕಾಣ್ಬೋದು. ಅದಾದ ನಂತರ ಏನಾಗ್ತದೆ ಅಂತ, ಏನೇ ತಪ್ಪು ಕೂಡ ಆದರೂ ಕೂಡ ಅದು ಕೃಷ್ಣೇಗೌಡರ ಆನೆ, ಏನೇ ಹಾಳಾದರೂ ಕೂಡ ಅದು ಕೃಷ್ಣೇಗೌಡರ ಆನೆ ಅಂತ ಹೇಳಲಿಕ್ಕೆ ಆರಂಭ ಮಾಡಿದರು. ಇದರಿಂದ ಕೃಷ್ಣೇಗೌಡರು ಆ ಒಂದು ಕಿರುಕುಳ ತಾಳಲಾರೆ ರೋಸಿ ಹೋಗ್ತಾರೆ. ಅದನ್ನು ಅವನು, ನಾನು ಈ ಒಂದು ಆನೆಯನ್ನು ಕೊಡ್ತೇನೆ, ಯಾರಿಗಾದರೂ ಕೊಡ್ತೇನೆಂದರೂ ಕೂಡ ಯಾರೂ ಕೂಡ ಕೊಳ್ಳುವವರು ಇರುವುದಿಲ್ಲ. ಫಾರೆಸ್ಟ್ ರೇಂಜರು ಕೂಡ ಅಷ್ಟೊಂದು ಪುಂಡು ಆನೆ, ಅದೊಂದು ತುಂಬನೇ ಪುಂಡಾಟದ ಆನೆ ಆದರೂ ಕೂಡ ಅದರ ಮೇಲೆ ಯಾವುದೇ ಆಕ್ಷನ್ ಕೂಡ ತಗೊಂಡಿಲ್ಲ. ಅಂಥ ಸಂದರ್ಭ ಬಂದರೆ ಶೂಟ್ ಮಾಡೇ ಬಿಡು ಎಂದು ನಾಗರಾಜರು ಹೇಳ್ತಾರೆ. ತನ್ನ ಆನೆ ಲಾಯದಿಂದ ಹೊರಗೆ ಹೋಗುವುದಿಲ್ಲ, ಇಂದು ಅದು ಹೊರಗೆ ಬಂದರೆ ಯಾರು ಬೇಕಾದರೂ ಶೂಟ್ ಮಾಡಿ, ಅನಂತರ ನೀವೇ ಅದರ ಹೆಣ ಸಾಗಿಸಿ ಎಂದು ಕೃಷ್ಣೇಗೌಡನೇ ಅದಕ್ಕೆ ಅನುಮತಿಯನ್ನು ಕೂಡ ಕೊಡ್ತಾರೆ. ಯಾಕಂದರೆ ಅಷ್ಟು ರೋಸಿ ಹೋಗಿರ್ತದೆ ಅವನಿಗೆ. ಹೀಗೆ ಆನೆಯನ್ನು ಕೊಲ್ಲುವ ಖುಷಿಯೊಂದಿಗೆ ಸಭೆ ವಿರಮಿಸ್ತದೆ. ನಂತರ ಇತ್ತ ವೇಲಾಯುದ್ಧ ಮತ್ತು ಅವನ ಹೆಂಡತಿ ಆನೆಯ ಕಾರಣಕ್ಕೆ ಜಗಳವನ್ನಾಡಿ, ಇಂದು ಆನೆ ಏನಾದರೂ ಲಾಯದಿಂದ ಹೊರ ಬಂದರೆ ಅದರ ಕಾಲುಗಳ ಉಗುರುಗಳಿಗೆ 4 ಬಾರಿ ಚುಚ್ಚಿ ಬುದ್ಧಿ ಕಲಿಸುತ್ತೇನೆ ಎಂದು ಬಂದ ವೇಲಾಯುಧ ಕುಡಿದ ಅಮಲ್ನಲ್ಲಿ ಲಾಯದಿಂದ ಹೊರಗೆ ಇದ್ದ ಗಂಡಾನೆಯೊಂದರ ಕಾಲು ತುಳಿತಕ್ಕೆ ಸಿಕ್ಕಿ ಸತ್ತು ಹೋಗ್ತಾನೆ. ಅತ್ತ ಫಾರೆಸ್ಟ್ ಆಫೀಸರ್ ನಾಗರಾಜ ಕೃಷ್ಣೇಗೌಡರ ಆನೆ ಕಾದು ಕುಳಿತು ಹೆಸರುವಾಸಿಯಾದ ಶಿಕಾರಿ ಗುಂಡಿಯಲ್ಲಿ ಕುಳಿತಿರ್ತಾನೆ. ಅದು 100 ವರ್ಷಗಳಿಂದ ಕಾಡು ಪ್ರಾಣಿಗಳು ನಡೆದು ಹೋಗಲು ಮಾಡಿಕೊಂಡಿದ್ದಂತಹ ಗುಂಡಿಯಾಗಿರ್ತದೆ. ತಮಿಳುನಾಡಿನ ಮಧುಮಲೈನಿಂದ ಮಹಾರಾಷ್ಟ್ರದವರೆಗೆ ಹಬ್ಬಿರುವ ಈ ಕಾಡಿನಲ್ಲಿ ಕಾಡು ಪ್ರಾಣಿಗಳು ಸಹ್ಯಾದ್ರಿ ಕಾಡಿನುದ್ದಕ್ಕೂ ವಲಸೆ ಹೋಗಲು ಮಾಡಿಕೊಂಡಿದ್ದ ಹೆದ್ದಾರಿ. ಆದ್ದರಿಂದ ಕೃಷ್ಣೇಗೌಡರ ಆನೆ ಅಲ್ಲಿ ಬಂದೇ ಕಾಡಿಗೆ ಹೋಗ್ತದೆ ಎಂದು ನಾಗರಾಜ ಕಾದು ಕೂತಿರುತ್ತಾನೆ. ಗಾರ್ಡ್ ರಾಮಪ್ಪ ಕೃಷ್ಣೇಗೌಡರ ಆನೆ ಲಾಯದಿಂದ ತಪ್ಪಿಸಿಕೊಂಡು ಕಾಡಿಗೆ ಹೋಯಿತು ಎಂದು ಸುದ್ದಿ ತರುತ್ತದೆ. ಅದನ್ನು ಕೊಲ್ಲದೆ ಹಿಂದಿರುಗಿದ ರಾಮಪ್ಪನಿಗೆ ಉಗಿದು ತಾನೊಬ್ಬನೇ ಆನೆ ಹೋದ ಕಾಡಿಗೆ ಹೋಗಿ ಕಣ್ಮರೆಯಾಗಿ ಹೋಗುತ್ತಾನೆ. ಈ ಘಟನೆಯ ನಂತರ ಮೂಡಿಗೆರೆಯಲ್ಲಿ ಮತ್ತೆ ಯಾರ ಕಣ್ಣಿಗೂ ನಾಗರಾಜನ ಶವ ಕೂಡ ಕಾಣದಂತೆ ಕಣ್ಮರೆಯಾದ ಎಂಬ ವಿವರದೊಂದಿಗೆ ಕತೆ ಮುಕ್ತಾಯ ಆಗ್ತದೆ. ಒಟ್ಟಿನಲ್ಲಿ ಕೃಷ್ಣೇಗೌಡರು ಆನೆಯನ್ನು ಸಾಕಿ ಅದು ಊರಿನ ಜನರಿಗೆಲ್ಲರಿಗೂ ಕೂಡ ಉಪದ್ರ ಕೊಡುವಂಥದ್ದು, ಅದರಿಂದ ಕೃಷ್ಣೇಗೌಡರು ರೋಸಿ ಹೋಗುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಇಲ್ಲಿ ನೋಡಿ, ಕೆಲವೊಂದು ಅರ್ಥವನ್ನು ಬರೆದಿದ್ದೇನೆ. ಮುಖ್ಯವಾಗಿರುವಂಥ ಅರ್ಥಗಳಿದು: ಹಚ್ಚಡ, ಹೊದಿಕೆ, ಗೆಡೆ, ಸ್ನೇಹ, ಈಶಾರಣೆ, ವಿಚಾರಣೆ, ಲಘುತ್ವ, ಸಣ್ಣತನ, ಪಡಕಾನೆ, ಸಾರಾಯಿ ಅಂಗಡಿ, ಪಳ್ಳಿ, ಹಳ್ಳಿ, ಕೊತ್ತಿ, ಬೆಕ್ಕು, ನೆಪ್ಪು, ನೆನಪು, ಕೈನೆ, ದಾಸಿ, ತುರಂಗ, ಕುದುರೆ, ನನ್ನಿ, ಸತ್ಯ, ಸೂಳು ಸರದಿ, ಬದಂಗಂ, ಕ್ಷುದ್ರ ಸೇವಕ, ಬೆಂತರ, ಪಿಶಾಚಿ, ಬಾಳ್ಕ್ ಅಂದರೆ ಕತ್ತಿ, ಹದುಳ, ಕ್ಷೇಮ, ರಜ, ಕಸ, ಅಂಜು, ಬಾಣ, ಆಳ್ಕೆ, ಪ್ರೀತಿ, ಹರಣ, ಪ್ರಾಣ, ಅನಲ, ಬೆಂಕಿ, ನಾಸಿಕ, ಮೂಗು, ಸೈಪು ಅಂದರೆ ಪುಣ್ಯ. ಇವಿಷ್ಟು ಅರ್ಥಗಳು ಬರ್ತದೆ. ಇದಿಷ್ಟ ಆದರೆ ನಮ್ಮ ಸಣ್ಣ ಕಥೆಗಳು ಕೂಡ ಎಲ್ಲ ಕೂಡ ಒಂದೇ ವಿಡಿಯೋದಲ್ಲಿ ನಾನು ಸುಲಭವಾಗಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ. ಸಂಪೂರ್ಣ ಸಾರಾಂಶ ಬೇಕು, ಎಲ್ಲ ವಿಚಾರ ತಿಳ್ಕೊಳ್ಬೇಕು ಅಂತಾದರೆ ನನ್ನ ಬೇರೆ ಬೇರೆ ಪ್ರತ್ಯೇಕವಾಗಿ ವಿಡಿಯೋವನ್ನು ಮಾಡಿ ನಾನು ಹಾಕಿದ್ದೇನೆ. ಪ್ಲೇ ಲಿಸ್ಟಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಆರಂಭದಲ್ಲಿ ನಮಗೆ ಪ್ರಾಚೀನ ಕನ್ನಡ ಕಾವ್ಯ
ಬರುವಂಥದ್ದು ವಿಭಾಗ ಎಯಲ್ಲಿ. ಅದಾದ ನಂತರ ಪ್ರಶ್ನೆಗಳು ಬರುವಂಥದ್ದು ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳಿಂದ. ಪ್ರಾಚೀನ ಕನ್ನಡ ಕಾವ್ಯದಿಂದಲೇ ಇಲ್ಲಿ ಸಂದರ್ಭ ಸಹಿತ ಬರುವಂಥದ್ದು ಮತ್ತು ಸಂದರ್ಭ ಸ್ವಾರಸ್ಯ ಬರುವಂಥದ್ದು, ಅರ್ಥ ಬರುವಂಥದ್ದು. ನಂತರ ಬರುವಂಥದ್ದು ಸಣ್ಣ ಕಥೆಗಳನ್ನು ಇಲ್ಲಿ ಸೇರಿಸ್ತಾರೆ. ನಂತರ ಗದ್ಯ ಸಂಪದ ಮತ್ತು ವಿಮರ್ಶೆ. ಮುಂದಿನ ವಿಡಿಯೋದಲ್ಲಿ ನಾವು ಗದ್ಯ ಸಂಪದ ಮತ್ತು ವಿಮರ್ಶೆಯ ಬಗ್ಗೆ ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ. ಧನ್ಯವಾದಗಳು.